ಬರೆದಿರುವಂತ ಸುವಾರ್ತೆ, ಯೋಹಾನನು ಬರೆದಿರುವಂತ ಸುವಾರ್ತೆ 8ನೇ ಅಧ್ಯಾಯ ಮೊದಲ 2 ವಚನಗಳನ್ನು ನಾನು ಓದ್ತಾ ಇದ್ದೇನೆ. 8ನೇ ಅಧ್ಯಾಯ ಮೊದಲ 2 ವಚನಗಳು. ಎಲ್ಲರೂ 7ನೇ ಅಧ್ಯಾಯ 53ನೇ 7ನೇ ಅಧ್ಯಾಯ 53ನೇ ವಚನ, 8ನೇ ಅಧ್ಯಾಯ ಮೊದಲನೇ ವಚನ. ಎಲ್ಲರೂ ತಮ್ಮ ತಮ್ಮ ಮನೆಗೆ ಹೋದರು. ಯೇಸು ಎಣ್ಣೆ ಮರಗಳ ಗುಡ್ಡಕ್ಕೆ ಹೋದನು. ಬೆಳಿಗ್ಗೆ ಆತನ ತುರುಕಿ ದೇವಾಲಯಕ್ಕೆ ಬಂದಾಗ ಜನರೆಲ್ಲರೂ ಆತನ ಬಳಿಗೆ ಬಂದರು. ಆತನು ಕೂತ್ಕೊಂಡವರಿಗೆ ಉಪದೇಶ ಮಾಡುತ್ತಿರುವಲ್ಲಿ ಶಾಸ್ತ್ರಿಗಳು ಪರಿಸರ ವಿಚಾರದಲ್ಲಿ ಸಿಕ್ಕಿದ ಒಬ್ಬ ಹೆಂಗಸನ್ನು ಆತನ ಬಳಿಗೆ ತಂದು ಆಕೆಯನ್ನು ನಡುವೆ ನಿಲ್ಲಿಸಿ, ಬೋಧಕನೇ. ಸಾಕು ದೇವರ ವಾಕ್ಯಗಳನ್ನು ನಮ್ಮೆಲ್ಲರಿಗಾಗಿ ಆತನ ಆಶೀರ್ವದಿಸಿ ಅನುಗ್ರಹಿಸಲಿ. ನಾವು ವಾಕ್ಯ ಭಾಗದ ಒಳಗೆ ಹೋದಾಗ ಮಿಕ್ಕಿರುವಂತ ವಚನಗಳನ್ನು ನಾವು ಓದಿಕೊಳ್ಳೋಣ. ನಾವು ಅನೇಕ ದಿನಗಳಿಂದ ನಮ್ಮ ಕರ್ತನಾಗಿರುವಂತ ಯೇಸು ಕ್ರಿಸ್ತನ ಒಂದು ದೈವತ್ವವನ್ನು ನಾವು ಆಲೋಚನೆ ಮಾಡ್ತಾ ಬರ್ತಾ ಇದ್ದೇವೆ ಮತ್ತು ಆತನ ದೈವತ್ವದಲ್ಲಿ ಅಡಕವಾಗಿರುವಂತ ವಿಷಯಗಳನ್ನು, ನಮ್ಮ ಆಧ್ಯಾತ್ಮಿಕ ಜೀವನಕ್ಕೆ ಬೇಕಾಗಿರುವಂತ ವಿಷಯಗಳನ್ನು ಕೂಡ ನಾವು ಕೇಳಿಸಿಕೊಳ್ಳುತ್ತಾ ಬರ್ತಾ ಇದ್ದೇವೆ. ಆದ್ರೆ ನಾವು ಈ ವಾಕ್ಯ ಭಾಗವನ್ನು ಪ್ರಾರಂಭಿಸಿ ನಾವು 2 ಸತ್ಯಗಳನ್ನು ನಾವು ಕೇಳಿಸಿಕೊಂಡಿದ್ದೇವೆ. ಈ ವಾಕ್ಯ ಭಾಗದಲ್ಲಿ 8ನೇ ಅಧ್ಯಾಯ ಮೊದಲನೇ ವಚನದಿಂದ 11ನೇ ವಚನವರೆಗೂ ಪ್ರಾಮುಖ್ಯವಾದ 3 ವಿಷಯಗಳನ್ನು ನಾವು ಆರಿಸಿಕೊಂಡಿದ್ದೇವೆ. ಅಲ್ಲಿದ್ದಂತ ಜನರನ್ನು, ಅವರ ವ್ಯಕ್ತಿತ್ವದ ಬಗ್ಗೆ, ಅವರಲ್ಲಿರುವಂತ ಆ ಸ್ವಭಾವದ ಬಗ್ಗೆ ನಾವು ಆಲೋಚನೆ ಮಾಡ್ತಾ ಬರ್ತಾ ಇದ್ದೇವೆ. ಅದರಲ್ಲಿ ಮೊದಲನೇದಾಗಿ ಶಾಸ್ತ್ರಿಗಳನ್ನು, ಪರಿಸಯರ ಬಗ್ಗೆ ನಾವು ಆಲೋಚನೆ ಮಾಡಿದ್ದೇವೆ. ಅವರಿಗೆ ದೇವರು ಕೊಟ್ಟಂತ ಒಂದು ಹೆಸರು ಏನಂತಂದ್ರೆ, ವಾಕ್ಯ ಭಾಗದ ಆಧಾರದೊಂದಿಗೆ ಅವರು ತಾವೇ ಪರಿಶುದ್ಧರಂತ ಹೇಳಿಕೊಂಡು ಪಾಪದಲ್ಲಿ ಜೀವಿಸುವಂತವರು ಅಂತೇಳಿ ನಾವು ಕೇಳಿಸಿಕೊಂಡಿದ್ದೇವೆ. ಆದ್ರೆ ದೇವರು ಅವರಿಗೆ ಅವಕಾಶ ಕೊಟ್ಟಿದ್ದಾನೆ. ಆದ್ರೆ ದೇವರ ಅವಕಾಶವನ್ನು ಉಪಯೋಗಿಸಿಕೊಳ್ಳದೆ ತಮ್ಮ ಮನಸ್ಸನ್ನು ಕಠಿಣ ಮಾಡಿಕೊಂಡು ಅವರು ಹೊರಟು ಹೋಗಿರುವಂತದ್ದು ನಾವು ಕಳೆದ ಸಾರಿ ಆಲೋಚನೆ ಮಾಡಿರುವಂತ ಒಂದು ವಿಷಯ. ಆಮೇಲೆ 2ನೇ ವಿಷಯ, ಬಲಹೀನವಾದಂತ ಆ ಸಹೋದರಿ ಬಗ್ಗೆ, ಆ ವ್ಯಭಿಚಾರದಲ್ಲಿ ಸಿಕ್ಕಿ ಬಿದ್ದಂತ ಆ ಹೆಂಗ್ಸು, ಆ ಬಲಹೀನವಾದ ಸಹೋದರಿ ಬಗ್ಗೆ ನಾವು ಆಲೋಚನೆ ಮಾಡಿದ್ದೇವೆ. ಈಕೆ ದೇವರ ಸನ್ನಿಧಿಯಲ್ಲಿ ಕಾದುಕೊಂಡು ಆ ದೇವರಿಂದ ಶ್ರೇಷ್ಠವಾದಂತ ಒಂದು ಸಮಾಧಾನವನ್ನು, ಒಂದು ರಕ್ಷಣಾ ಆನಂದವನ್ನು ಆಕೆ ಪಡ್ಕೊಂಡಿರುವಂಥದ್ದು, ಸಮಾಧಾನದಿಂದ ಮನೆಗೆ ಹೋಗಿರುವಂಥದ್ದು ನಾವು ಕೇಳಿಸಿಕೊಂಡಿರುವಂತ ಒಂದು ವಿಷಯ. ಆದ್ರೆ ಇವತ್ತು ಪ್ರಾಮುಖ್ಯವಾಗಿ 3ನೇ ವಿಷಯವನ್ನು, ಅತಿ ಪ್ರಾಮುಖ್ಯವಾದಂತ ವಿಷಯವನ್ನು ನಾವು ಆಲೋಚನೆ ಮಾಡ್ಲಿಕ್ಕೆ ಹೋಗ್ತೇವೆ. 3ನೇ ವಿಷಯ, ನಮ್ಮ ಕರ್ತನಾಗಿರುವಂತ ಯೇಸು ಕ್ರಿಸ್ತನ ದೈವತ್ವದ ಬಗ್ಗೆ ನಾವು ಆಲೋಚನೆ ಮಾಡ್ತೇವೆ. ಈ ವಾಕ್ಯ ಭಾಗದಲ್ಲಿ ನಾವು ಆತನಿಗೆ ಒಂದು ಹೆಸರನ್ನು ಕೊಟ್ಟಿದ್ದೇವೆ, ಪಾಪಿಗಳನ್ನು ಪರಿಶುದ್ಧರನ್ನಾಗಿ ಮಾಡುವಂತ ಕರ್ತನು ಅಂತೇಳಿ. ಇಲ್ಲಂದ್ರೆ ಪಾಪವಿಲ್ಲದಂತ ಪರಿಶುದ್ಧನು ಅಂತೇಳಿ ಆತನ ಬಗ್ಗೆ ನಾವು ಆಲೋಚನೆ ಮಾಡ್ಲಿಕ್ಕೆ ಹೋಗ್ತೇವೆ. ಈ ವಾಕ್ಯ ಭಾಗದಲ್ಲಿ 1ನೇ ವಚನದಿಂದ 11ನೇ ವಚನದವರೆಗೂ ಯೇಸು ಕ್ರಿಸ್ತನ ದೈವತ್ವದಲ್ಲಿ ಇರುವಂತ ಒಂದು 10 ವಿಷಯಗಳನ್ನು ನಾವು ಆಲೋಚನೆ ಮಾಡಬಹುದು. ಇನ್ನು ಅನೇಕರು ಪವಿತ್ರಾತ್ಮನ ಸಹಾಯದೊಂದಿಗೆ ಅನೇಕ ವಿಷಯಗಳನ್ನು ಧ್ಯಾನ ಮಾಡಬಹುದು, ದೇವರು ಅವ್ರಿಗೆ ಕೊಟ್ಟಂತ ಪ್ರೇರೇಪಣೆ. ಆದ್ರೆ ಅಲ್ಪನಾಗಿರುವಂತ ದೇವರು ನನಗೆ ಕೊಟ್ಟಂತ ಒಂದು ಆಲೋಚನೆಗಳನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟವುಳ್ಳವನಾಗಿ ದೇವರ ಆತ್ಮನ ಸಹಾಯದೊಂದಿಗೆ ಬರಲಿಕ್ಕೆ ದೇವರು ಸಹಾಯ ಮಾಡಿದ್ದಾರೆ. ಇವತ್ತು ಯೇಸು ಕ್ರಿಸ್ತನ ಒಂದು ದೈವತ್ವದಲ್ಲಿರುವಂತ ವಿಷಯಗಳನ್ನು ನಾವು ಆಲೋಚನೆ ಮಾಡ್ಲಿಕ್ಕೆ ಹೋಗ್ತೇವೆ. ಅದಕ್ಕಿಂತ ಮುಂಚಿತವಾಗಿ ಈ ವಾಕ್ಯವನ್ನು ಆಧಾರ ಮಾಡಿಕೊಂಡು ಒಂದು ಚಿಕ್ಕ ಸತ್ಯವನ್ನು, ಒಂದು ವಿಷಯವನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ನಾನು ಇಷ್ಟವುಳ್ಳವನಾಗಿದ್ದೇನೆ. ಅದೇನಂತಂದ್ರೆ, ನಾವು ಎಂತವರಾಗಿದ್ದೆವೋ, ಇಲ್ಲ ನಾವು ಯಾರಿಗೆ ಸಂಬಂಧಪಟ್ಟವರಾಗಿದ್ದೆವೋ, ನಮ್ಮ ಜೀವನದ ಕಾರ್ಯಗಳು ನಮ್ಮ ಬಗ್ಗೆ ಸಾಕ್ಷಿ ಕೊಡ್ತವೆ. ಈ ವಾಕ್ಯದಲ್ಲಿ ನಾವು ಗಮನಿಸಬೇಕಂತ ಒಂದು ಸತ್ಯ. ಕರ್ತನಾಗಿರುವಂತ ಯೇಸು ಕ್ರಿಸ್ತನ ಮುಖಾಂತರವಾಗಿ ನಾವು ಗಮನಿಸಬೇಕಾದಂತ ಒಂದು ಸತ್ಯ ಏನಂತಂದ್ರೆ, ನಾವು ಎಂತವರಾಗಿದ್ದೆವೋ, ಇಲ್ಲ ನಾವು ಯಾರಿಗೆ ಸಂಬಂಧಪಟ್ಟವರಾಗಿದ್ದೆವೋ, ಅದು ನಮ್ಮ ಜೀವನದ ಕಾರ್ಯಗಳು ಸಾಕ್ಷಿ ಕೊಡ್ತವೆ. ಅಂದ್ರೆ ನಮ್ಮ ಮಾತುಗಳಲ್ಲಿ, ನಾವು ಮಾಡುವಂತ ಕಾರ್ಯಗಳಲ್ಲಿ ನಾವು ಯಾರಾಗಿದ್ದೇವೆ, ಎಂತವರಾಗಿದ್ದೇವೆ ಅನ್ನುವಂಥದ್ದು ಸಾಕ್ಷಿ ಕೊಡುತ್ತದಂತೇಳಿ ಈ ವಚನ ಭಾಗದಲ್ಲಿ ನಾವು ಗಮನಿಸ್ತೇವೆ. ಅದಕ್ಕಾಗಿ ಒಂದು ಆಧಾರವಾಗಿ ಒಂದು ವಚನವನ್ನು ನಾನು ಓದ್ತೇನೆ ನೋಡಿ. ಆ ರೋಮಾಪುರದವರಿಗೆ ಬರೆದ ಪತ್ರಿಕೆ
ರೋಮಾಪುರದವರಿಗೆ ಬರೆದ ಪತ್ರಿಕೆ, ಆ ವಾಕ್ಯವನ್ನು ಓದಿಕೊಂಡು ನಾನು ಪಾಠಕ್ಕೆ ಬರ್ತೇನೆ. ಆ 8ನೇ ಅಧ್ಯಾಯ 5ನೇ ವಚನವನ್ನು ನಾನೇ ಓದ್ತಾ ಇದ್ದೇನೆ, ಸಮಯವು ಬಹಳಷ್ಟು ಕಡಿಮೆ ಆದದ್ದರಿಂದ. 5ನೇ ವಚನ: ಶರೀರ ಭಾವವನ್ನು ಅನುಸರಿಸುವವರು ಅದಕ್ಕೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡುತ್ತಾರೆ. ಶರೀರ ಭಾವವನ್ನು ಅನುಸರಿಸುವವರು ಅದಕ್ಕೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡುತ್ತಾರೆ. ಪವಿತ್ರಾತ್ಮನನ್ನು ಅನುಸರಿಸುವವರು ಪವಿತ್ರಾತ್ಮನಿಗೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡುತ್ತಾರೆ. 8ನೇ ವಚನ: ಶರೀರ ಭಾವಧೀನರು ದೇವರಿಗೆ ಮೆಚ್ಚುಗೆಯಾಗಿರಲಾರರು. ಪ್ರಿಯರೇ, ಈ ವಚನ ಭಾಗದನ್ನ ಗಮನಿಸ್ತೇವೆ. ನಾವು ಯಾವುದನ್ನು ಅನುಸರಿಸುತ್ತೇವೋ, ಯಾವುದನ್ನು ಹಿಂಬಾಲಿಸ್ತೇವೋ, ಅದಕ್ಕೆ ಸಂಬಂಧಪಟ್ಟಂತ ವಿಷಯಗಳ ಮೇಲೆ ನಾವು ಮನಸ್ಸಿಡ್ತೇವೆ. ಅದಕ್ಕೆ ಸಂಬಂಧಪಟ್ಟವ್ರ ಮೇಲೆ ನಾವು ಮನಸ್ಸಿಡ್ತೇವೆ. ನಾವು ಯಾವುದ್ರ ಮೇಲೆ ಮನಸ್ಸಿಟ್ಟಿದ್ದೇವೋ ಅದರಿಂದಲೇ ನಾವು ಎಂತವರಾಗಿದ್ದೇವೆ ಅದನ್ನು ಕೂಡ ಸಾಕ್ಷಿ ಕೊಡುವಂತ, ನಮ್ಮ ಕಾರ್ಯಗಳೇ ನಮಗೆ ಸಾಕ್ಷಿ ಕೊಡುವಂಥದ್ದು ನಾವು ದೇವರ ವಾಕ್ಯ ಭಾಗದಲ್ಲಿ ನಾವು ಗಮನಿಸಿ. ಇಲ್ಲಿ 2 ವಿಷಯ ತಿಳಿಸ್ತಾರೆ. ಶರೀರ ಭಾವವನ್ನು ಅನುಸರಿಸುವವರು ಅದಕ್ಕೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡ್ತಾರೆ. ಇವತ್ತು ನಾನು ಶರೀರ ಸಂಬಂಧಿ ಆಗಿದ್ದರೆ ನನ್ನ ಆಶೆ, ನನ್ನ ಮನಸ್ಸು, ನನ್ನ ಕಾರ್ಯಗಳೆಲ್ಲವೂ ಕೂಡ ಈ ಶರೀರಕ್ಕೆ ಸಂಬಂಧಪಟ್ಟವುಗಳ ಮೇಲೆ ಇರ್ತಾರೆ. ಒಂದು ವೇಳೆ ನಾನು ಪವಿತ್ರಾತ್ಮನನ್ನು ಅನುಸರಿಸುವವನಾಗಿದ್ದರೆ ನನ್ನ ಆಲೋಚನೆಗಳು, ನನ್ನ ಕಾರ್ಯಗಳು, ಇಲ್ಲ ನನ್ನ ಮಾತುಗಳು ಕೂಡ ಅದಕ್ಕೆ ಪವಿತ್ರಾತ್ಮನಿಗೆ ಸಂಬಂಧಪಟ್ಟವುಗಳಾಗಿ ಇರ್ತವೆ ಅಂತೇಳಿ ದೇವರ ವಾಕ್ಯ ಭಾಗದಲ್ಲಿ ನಾವು ಗಮನಿಸಿ. ಅದಕ್ಕಾಗಿ ಪ್ರಿಯರೇ, ನಾವು ಎಂತವರಾಗಿದ್ದೇವೆ, ಯಾರಿಗೆ ಸಂಬಂಧಪಟ್ಟವರಾಗಿದ್ದೇವೆ ಅನ್ನುವಂಥದ್ದು ನಮ್ಮ ಜೀವನದಲ್ಲಿ ನಡೆಯುವಂತ ಕಾರ್ಯಗಳ ಮೂಲಕವಾಗಿ ಜನರು ಗ್ರಹಿಸ್ತಾರೆ ಮತ್ತು ಆ ಕಾರ್ಯಗಳೇ ನಮ್ಮ ಬಗ್ಗೆ ಸಾಕ್ಷಿ ಹೇಳ್ತವೆ ಅಂತೇಳಿ ಈ ವಾಕ್ಯ ಭಾಗದಿಂದ ನಾವು ಒಂದು ಚಿಕ್ಕ ಸತ್ಯವನ್ನು ನಾವು ಗಮನಿಸ್ತೇವೆ. ಆದ್ರೆ ಇಲ್ಲಿ ಕರ್ತನಾಗಿರುವಂತ ಯೇಸು ಕ್ರಿಸ್ತನು ಆತನು ಎಂಥವನಾಗಿದ್ದಾನೋ ಆತನು ಮಾಡಿರುವಂತ ಕಾರ್ಯಗಳಲ್ಲಿ ನಮಗೆ ಅರ್ಥವಾಗ್ತಾ ಇದೆ. ಆತನು ಯಾರಿಗೆ ಸಂಬಂಧಪಟ್ಟವನು, ಆತನು ಏನು ಕೆಲಸ ಮಾಡ್ಲಿಕ್ಕೆ ಬಂದಿದ್ದಾನೆ, ಆತನ ಮಾತುಗಳಲ್ಲಿ, ಆತನ ಕಾರ್ಯಗಳಲ್ಲಿ ನಮಗೆ ಅರ್ಥವಾಗ್ತದೆ ಆತನು ಯಾರಾಗಿದ್ದಾನೆ. ಅದಕ್ಕಾಗಿ ಈ ವಚನ ಭಾಗದಲ್ಲಿ ಕೂಡ ಕರ್ತನಾಗುವಂತ ಯೇಸು ಕ್ರಿಸ್ತನು ಆತನು ದೇವರಾಗಿದ್ದಾನೆ, ಆತನು ದೈವತ್ವದಲ್ಲಿರುವಂತ ಮನುಷ್ಯನಾಗಿ ಈ ಲೋಕಕ್ಕೆ ಬಂದಿದ್ದಾನಂತೇಳಿ ಈ ವಚನ ಭಾಗದಲ್ಲಿ ನಾವು ಗಮನಿಸುವಂತ ಒಂದು ವಿಷಯವಾಗಿದೆ. ಇದಕ್ಕೆ ಆಧಾರವಾಗಿ ಒಂದು 3 ವಿಷಯ ಹೇಳ್ತೇನೆ, ಸರಳವಾಗಿ 3 ವಿಷಯ ಹೇಳ್ತೇನೆ. ಒಂದು, ದೈವಿಕ ಸ್ವಭಾವ ಇರುವಂತವರು ಶರೀರ ಸುಖಕ್ಕೆ ಒಳಗಾಗಿ ಸೋಮರಿಗಳಾಗಿ ಜೀವಿಸುವುದಿಲ್ಲ. ಆ ಸತ್ಯವನ್ನು ಇಲ್ಲಿ ಗಮನಿಸ್ತೇವೆ. ಯಾರು ದೈವಿಕವಾದಂತ ಸ್ವಭಾವವನ್ನು ಧರಿಸಿಕೊಂಡಿದ್ದಾರೋ, ಯಾರು ದೈವಿಕವಾದಂತ ಸ್ವಭಾವವನ್ನು ಹೊಂದಿದ್ದಾರೋ ಅವರು ಈ ಶಾರೀರಿಕವಾದಂತ ಸುಖಕ್ಕೆ ಒಳಗಾಗಿ ಸೋಮರಿಗಳಾಗಿ ಅವರು ಜೀವಿಸುವುದಿಲ್ಲ. ಅದು ನಾವು ಗಮನಿಸ್ತೇವೆ. 2, ದೈವಿಕವಾದಂತ ಸ್ವಭಾವ ಇರುವಂತವರು ದೈವ ಸಂಬಂಧವಾದಂತ ಕಾರ್ಯಗಳಲ್ಲಿ ಅವರು ನಿಮಗ್ನರಾಗಿರ್ತಾರೆ. ಯಾರಲ್ಲಿ ದೈವಿಕವಾದಂತ ಸ್ವಭಾವ ಇರ್ತದೋ ಅವರು ಯಾವಾಗಲೂ ಕೂಡ ಆ ದೈವಿಕವಾದಂತ ಕಾರ್ಯಗಳಲ್ಲಿ, ದೈವ ಸಂಬಂಧವಾದಂತ ಕಾರ್ಯಗಳಲ್ಲಿ ಅವರು ನಿಮಗ್ನರಾಗಿರ್ತಾರಂತೇಳಿ ನಾವು ಗಮನಿಸ್ತೇವೆ. ಮತ್ತೆ ಇನ್ನೊಂದು ವಿಷಯ, 3ನೇ ವಿಷಯ, ದೈವಿಕವಾದಂತ ಸ್ವಭಾವ ಅದಕ್ಕೆ ತದ್ವಿರುದ್ಧವಾಗಿ ಯಾವುದನ್ನು ಮಾಡುತ್ತೆ. ದೈವಿಕವಾದಂತ ಸ್ವಭಾವ ಏನು ಸ್ವಭಾವ ಅದಕ್ಕೆ ತಕ್ಕ ಹಾಗೆ ಕಾರ್ಯಗಳು ಮಾಡ್ತಾರೆ. ಅದಕ್ಕಾಗಿ ಇಲ್ಲಿ ಕರ್ತನಾಗಿರುವಂತ ಯೇಸು ಕ್ರಿಸ್ತನು ಆತನು ದೈವಿಕವಾದಂತ ವ್ಯಕ್ತಿತ್ವದಲ್ಲಿ, ದೈವಿಕವಾದಂತ ಸ್ವಭಾವದಲ್ಲಿ ಆತನು ಈ ಲೋಕಕ್ಕೆ ಬಂದು ಆತನ ಕಾರ್ಯಗಳ ಮೂಲಕವಾಗಿ, ಆತನ ಮಾತುಗಳ ಮೂಲಕವಾಗಿ, ಆತನ ಮಾಡಿರುವಂತ ಉಪದೇಶಗಳ ಮೂಲಕವಾಗಿ ನಮಗೆ ಅರ್ಥವಾಗ್ತದೆ ಆತನು ದೇವರಾಗಿದ್ದಾನೆ, ಆತನೇ ದೇವರಾಗಿದ್ದಾನೆ ಅಂತೇಳಿ ನಾವು ಈ ವಚನ ಭಾಗದಿಂದ ನಾವು ಗಮನಿಸ್ಲಿಕ್ಕೆ ಹೋಗ್ತೇವೆ. ಅದಕ್ಕಾಗಿ ಪ್ರಿಯರೇ, ಈ ವಚನ ಭಾಗದಲ್ಲಿ ನಾವು ಯೇಸು ಕ್ರಿಸ್ತನ ಒಂದು ದೈವತ್ವವನ್ನು ನಾವು ಗಮನಿಸ್ಲಿಕ್ಕೆ ಹೋಗ್ತೇವೆ. ಪ್ರಾಮುಖ್ಯವಾಗಿ ಒಂದು ಚಿಕ್ಕ ವಿಷಯ ನಾನು ಹೇಳ್ತೇನೆ. ಯೇಸು ಕ್ರಿಸ್ತನಿಗೆ ಕೊಡುವಂತ ಒಂದು ಹೆಸರು ಈ ವಾಕ್ಯ ಭಾಗದಿಂದ, ಆತನು ಪಾಪವಿಲ್ಲದಂತ ಪರಿಶುದ್ಧನು, ಪಾಪಿಗಳನ್ನು ಪರಿಶುದ್ಧರನ್ನಾಗಿ ಮಾಡುವಂತ ಕರ್ತನಾಗಿದ್ದಾನೆ. ಅಷ್ಟು ಮಾತ್ರವಲ್ಲ, ಆತನು ಕೃಪಾ ಸತ್ಯ ಸಂಪೂರ್ಣನಾಗಿ ಈ ವಾಕ್ಯ ಭಾಗದಲ್ಲಿ ಆತನು ಕಾಣಿಸುವಂತದ್ದು ನಾವು ನೋಡ್ತೇವೆ. ಯೋಹಾನ ಸುವಾರ್ತೆ 1ನೇ 14ನೇ ವಚನದಲ್ಲಿ ಆ ವಾಕ್ಯವೆಂಬವನು ಶರೀರಧಾರಿಯಾಗಿ
ಈ ಲೋಕಕ್ಕೆ ಇಳಿದು ಬಂದ ನಂತರ ನಾವು ನೋಡ್ತೇವೆ ಕೃಪಾ ಸತ್ಯ ಸಂಪೂರ್ಣನಾಗಿ. ಆ ಕಾರ್ಯ ಈ ವಾಕ್ಯ ಭಾಗದಲ್ಲಿ ಆತನು ನೆರವೇರಿಸಿರುವಂಥದ್ದು. ಕೃಪೆಯನ್ನು ಸತ್ಯವನ್ನು ಆತನ ಜೀವನದಲ್ಲಿ ಆತನು ನೆರವೇರಿಸಿರುವಂಥದ್ದು ಈ ವಚನ ಭಾಗದಲ್ಲಿ ನಾವು ಗಮನಿಸಲಿಕ್ಕೆ ಹೋಗ್ತೇವೆ. ಅದಕ್ಕಾಗಿ ಪ್ರಿಯರೇ, ಇಲ್ಲಿ ಯೇಸು ಕ್ರಿಸ್ತನ ಒಂದು ದೈವತ್ವವನ್ನು ಈ ಸಮಯದಲ್ಲಿ ನಾವು ಆಲೋಚನೆ ಮಾಡಲಿಕ್ಕೆ ನಾವು ಹೋಗೋಣ. ದೇವರ ಆತ್ಮನು ನಮಗೆ ಸಹಾಯ ಮಾಡಿ. ಆತನು ತನ್ನ ಸ್ವಭಾವಕ್ಕೆ ವಿರುದ್ಧವಾಗಿ ಯಾವುದನ್ನು ಮಾಡುವುದಿಲ್ಲ. ಆತನು ದೈವಿಕವಾದ ಸ್ವಭಾವವನ್ನು ಹೊಂದ್ಕೊಂಡು ಬಂದಿದ್ದಾನೆ. ಆತನು ಕೃಪಾ ಸತ್ಯ ಸಂಪೂರ್ಣನಾಗಿ ಲೋಕಕ್ಕೆ ಬಂದಿದ್ದಾನೆ. ಆ ಸ್ವಭಾವಕ್ಕೆ ವಿರುದ್ಧವಾಗಿ ಯಾವುದನ್ನು ಮಾಡ್ತಾರೆ. ನಾನು ಪ್ರಾರಂಭದಲ್ಲಿ ಹೇಳಿದ್ದು, ಶರೀರ ಭಾವವನ್ನು ಅನುಸರಿಸುವಂತವರು ಅವರು ಶರೀರಕ್ಕೆ ಸಂಬಂಧಪಟ್ಟಂತ ವಿಷಯಗಳ ಮೇಲೆ ಮನಸ್ಸಿರ್ತಾರೆ. ಪವಿತ್ರಾತ್ಮನ ಭಾವವನ್ನು ಅನುಸರಿಸುವಂತವರು ಪವಿತ್ರಾತ್ಮನ ಕಾರ್ಯಗಳ ಮೇಲೆ ಮನಸ್ಸಿರ್ತಾರೆ. ಅದು ನಾವು ಯೇಸು ಕ್ರಿಸ್ತನ ಮುಖಾಂತರ ಆತನು ಯಾರಿಗೆ ಸಂಬಂಧಪಟ್ಟವನಾಗಿದ್ದ, ಆತನ ಒಂದು ಸ್ವಭಾವ, ಆತನ ಒಂದು ಗುಣಲಕ್ಷಣ, ಆತನ ಒಂದು ಮನಸ್ಸು ಏನಾಗಿದೆಯೋ ಈ ವಚನ ಭಾಗದಲ್ಲಿ ನಾವು ಗಮನಿಸ್ಲಿಕ್ಕೆ ಹೋಗ್ತೀವಿ. ಆದ್ರೆ ಪ್ರಿಯರೇ, ಇಲ್ಲಿ ಯೇಸು ಕ್ರಿಸ್ತನ ಬಗ್ಗೆ ನಾವು ಆಲೋಚನೆ ಮಾಡಬೇಕಾದ್ರೆ ಇಲ್ಲಿ ಗ್ರಂಥಕರ್ತನು ಕೂಡ 7ನೇ ಅಧ್ಯಾಯವನ್ನು ಯಾವ ರೀತಿ ಒಂದು ವಿಚಿತ್ರವಾಗಿ ಮುಗಿಸ್ತಾ ಇಲ್ಲ. 8ನೇ ಅಧ್ಯಾಯಕ್ಕೆ ಸೇರಿಸಿ ಆತನು ಮುಗಿಸುವಂಥದ್ದು ನಾವು ಈ ವಾಕ್ಯ ಭಾಗದಲ್ಲಿ ನಾವು ಗಮನಿಸ್ತೇವೆ. 7ನೇ ಅಧ್ಯಾಯದಲ್ಲಿ ಅವರೆಲ್ಲರ ಮಧ್ಯದಲ್ಲಿ ಒಂದು ವಾಗ್ವಾದ ಉಂಟಾಗ್ತದೆ. ನಾವು ವಚನ ಭಾಗದಲ್ಲಿ ಓದಿದ್ರೆ ಅವರ ಮಧ್ಯದಲ್ಲಿ ಒಂದು ವಾಗ್ವಾದ, ಒಂದು ಮಾತುಗಳ ಸಂಭಾಷಣೆ ಉಂಟಾಗ್ತದೆ. ಆದರೆ 53ನೇ ವಚನದಲ್ಲಿ ಎಲ್ಲರೂ ತಮ್ಮ ತಮ್ಮ ಮನೆಗೆ ಹೋದರು, ಯೇಸು ಎಣ್ಣೆ ಮರಗಳ ಗುಡ್ಡಕ್ಕೆ ಹೋದನು. ಇಲ್ಲಿ ಈ ವಚನ ಭಾಗವನ್ನು ನಾವು ಆಲೋಚನೆ ಮಾಡಬೇಕಾದ್ರೆ ಇಲ್ಲಿ ಕರ್ತನಾಗಿರುವಂತ ಯೇಸು ಕ್ರಿಸ್ತನ ಒಂದು ಆತ್ಮೀಯ ತೀವ್ರತೆ, ಆ ಭಕ್ತಿಯ ತೀವ್ರತೆಯನ್ನು ಈ ವಚನ ಭಾಗದಲ್ಲಿ ನಾವು ಗಮನಿಸಿ. ಮೊದಲನೇ ವಿಷಯ, ಆತನ ಆತ್ಮೀಯ ವಿಷಯಗಳಲ್ಲಿ ತುಂಬಾ ತೀವ್ರತೆ ಉಳ್ಳವನಾಗಿದ್ದಾನೆ ಅಂತ ನಾವು ಗಮನಿಸ್ತೇವೆ. ಯಾಕಂತಂದ್ರೆ ಅವರೆಲ್ಲರಿಗೆ ಮನೆಗಳಿದಾವೆ, ಆದ್ರೆ ಈತರಿಗೆ ಮಾತ್ರ ಯಾವ ಮನೆ ಇಲ್ಲ. ಎಲ್ಲರೂ ಅವರವರ ಮನೆಗಳಿಗೆ ಹೋದರು, ಎಲ್ಲರೂ ತಮ್ಮ ತಮ್ಮ ಮನೆಗೆ ಹೋದರು. ಈತನ ಎಲ್ಲಿ ಹೋಗಿದ್ದಾನೆ? ಎಣ್ಣೆ ಮರಗಳ ಗುಡ್ಡಕ್ಕೆ ಹೋಗಿರುವಂತ. ಈ ಭೂಲೋಕದಲ್ಲಿ ಕರ್ತನಾಗಿರುವಂತ ಯೇಸು ಕ್ರಿಸ್ತನಿಗೆ ಒಂದು ಮಾತು ಹೇಳ್ತಾನೆ. ಆ ಮತ್ತನೇ ಬರೆದ ಸುವಾರ್ತೆ 8ನೇ ಅಧ್ಯಾಯ 20ನೇ ವಚನದಲ್ಲಿ ಆತನ ಹೇಳುವಂತ ಮಾತು ನೋಡಿ. ಮತ್ತನೇ ಬರೆದ ಸುವಾರ್ತೆ 8ನೇ ಅಧ್ಯಾಯ 20ನೇ ವಚನದಲ್ಲಿ ಒಂದು ಮಾತಿದೆ. ಯೇಸು ಸ್ವಾಮಿ ಸ್ವತಃ ಹೇಳ್ತಾನೆ. 20ನೇ ವಚನ, ಯೇಸು ಅವನಿಗೆ, ನರಿಗಳಿಗೆ ಗುದ್ದುಗಳಿವೆ, ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳಿಗೆ ಗೂಡುಗಳಿವೆ, ಆದರೆ ಮನುಷ್ಯ ಕುಮಾರನಿಗೆ ತಲೆಯಿಡುವಷ್ಟು ಸ್ಥಳವು ಇಲ್ಲ ಎಂದು ಹೇಳಿದನು. ಮನುಷ್ಯ ಕುಮಾರನಾಗಿ ಲೋಕಕ್ಕೆ ಬಂದಾಗ ನರಿಗಳಿಗೂ ಆಕಾಶದ ಪಕ್ಷಿಗಳಿಗೂ ಅವು ಇರ್ಲಿಕ್ಕೆ, ನಿವಾಸ ಮಾಡ್ಲಿಕ್ಕೆ ಸ್ಥಳ ಉಂಟು, ಗೂಡುಗಳು ಕಟ್ಕೊಂಡಿದ್ದಾವೆ, ನಿವಾಸ ಸ್ಥಾನಗಳಿದ್ದಾವೆ. ಆದರೆ ಮನುಷ್ಯ ಕುಮಾರನು ತಲೆಯಿಡುವಷ್ಟು ಸ್ಥಳವೂ ಕೂಡ ಆತನಿಗೆ ಈ ಭೂಲೋಕದಲ್ಲಿ ಇಲ್ಲ ಅಂತೇಳಿ ನಾವು ವಾಕ್ಯ ಭಾಗದಲ್ಲಿ ಗಮನಿಸ್ತೇವೆ. ಆದರೆ ಆತನಿಗೆ ಸ್ಥಳವಿಲ್ಲದಿದ್ರು ಕೂಡ ಆತನ ಏನ್ ಮಾಡ್ತಾನೆ? ಲೂಕನ ಬರೆದ ಸುವಾರ್ತೆ ನೋಡಿ. ಲೂಕನ ಬರೆದ ಸುವಾರ್ತೆ 21ನೇ ಅಧ್ಯಾಯ, ಆತನ ಭಕ್ತಿಯ ಒಂದು ತೀವ್ರತೆ, ಆತ್ಮೀಯ ಒಂದು ತೀವ್ರತೆಯನ್ನು ನಾವು ಗಮನಿಸ್ತೇವೆ. 21ನೇ ಅಧ್ಯಾಯ, ಲೂಕನ ಬರೆದ ಸುವಾರ್ತೆ 21ನೇ ಅಧ್ಯಾಯ 37ನೇ ವಚನ ನಾನು ಓದ್ತಾ ಇದ್ದೀನಿ ನೋಡಿ. ಆತನು ಹಗಲು ದೇವಾಲಯದಲ್ಲಿ ಉಪದೇಶ ಮಾಡುತ್ತಾ ರಾತ್ರಿ ಪಟ್ಟಣದ ಹೊರಗೆ ಹೋಗಿ ಎಣ್ಣೆ ಮರಗಳ ತೋಪು ಎನಿಸಿಕೊಳ್ಳುವ ಗುಡ್ಡದಲ್ಲಿ ಇಳುಕೊಳ್ಳುತ್ತಾ ಇದ್ದನು. ನೋಡಿ, ಆತನ ಒಂದು ಜೀವನದ ಒಂದು ವಿಧಾನ. ಹಗಲು ದೇವಾಲಯದಲ್ಲಿ ಉಪದೇಶ ಮಾಡುವಂತವನು, ದೇವರ ವಾಕ್ಯವನ್ನು ಪ್ರಕಟಿಸುವಂತವನು, ದೇವರ ಒಂದು ಸಂದೇಶವನ್ನು, ದೇವರ ಮಾತುಗಳನ್ನು ಹೇಳುವಂತವನು. ರಾತ್ರಿ ಸಮಯದಲ್ಲಿ ಆತನೇ ಮಾಡ್ತಾನೆ, ರಾತ್ರಿ ಪಟ್ಟಣದ ಹೊರಗೆ ಹೋಗಿ ಎಣ್ಣೆ ಮರಗಳ ತೋಪು ಎನಿಸಿಕೊಳ್ಳುವ ಗುಡ್ಡದಲ್ಲಿ ಇಳುಕೊಳ್ಳುತ್ತಾ ಇದ್ದನು. ಆತನಿಗೊಂದು ಪರ್ಟಿಕ್ಯುಲರ್ ನಿರ್ದಿಷ್ಟವಾದಂತ ಒಂದು ನಿವಾಸ ಸ್ಥಳವು ಈ ಲೋಕದಲ್ಲಿಲ್ಲ. ಯಾಕಂತಂದ್ರೆ ಆತನು ಪರಸಂಬಂಧಿ ಆಗಿದ್ದಾನೆ, ಪರಲೋಕದ ಸಂಬಂಧಿ ಆಗಿದ್ದಾನೆ, ಮತ್ತು ಪರಲೋಕಕ್ಕೆ ಹೋಗುವಂತ ದೇವರಾಗಿದ್ದಾನೆ. ಈ ಲೋಕದಲ್ಲಿ ಆಸ್ತಿ ಅಂತಸ್ತನ್ನು ಮಾಡಿಕೊಳ್ಳಿಕ್ಕೆ ಆತನು ಬಂದಿಲ್ಲ. ಆತನ ಮನಸ್ಸು ಯಾವುದ್ರ ಮೇಲಿದೆ? ಆತ್ಮಿಕವಾದಂತ ಕಾರ್ಯಗಳ ಮೇಲೆ, ಸೇವೆಯ ವಿಚಾರದ ಮೇಲೆ, ನಶಿಸಿ ಹೋಗ್ತಿರುವಂತ ಆತ್ಮಗಳ ವಿಷಯದಲ್ಲಿ ಆತನು ಬಹು ತೀವ್ರತೆ ಉಳ್ಳವನಾಗಿ ಈ ಭೂಲೋಕದಲ್ಲಿ ಕಾಣಿಸಿಕೊಂಡಿರುವಂತದ್ದು ನಾವು ವಚನ ಭಾಗದಲ್ಲಿ ಗಮನಿಸ್ತೇವೆ. ಇಲ್ಲಿ ಮೊದಲ ಒಂದು ವಿಷಯ, ಯೇಸು ಕ್ರಿಸ್ತನ ಆತ್ಮೀಯ ಒಂದು ತೀವ್ರತೆ.
ಆತನ ನಿವಾಸಕ್ಕೆ ಯೋಗ್ಯವಾದಂತ ಸ್ಥಳವಿಲ್ಲದಿದ್ರೂ ಕೂಡ ಹಗಲೆಲ್ಲ ದೇವಾಲಯದಲ್ಲಿ ಉಪದೇಶ ಮಾಡ್ತಾ ಇದ್ದಾನೆ, ಮತ್ತು ರಾತ್ರಿ ಎಣ್ಣೆ ಮರಗಳ ಗುಡ್ಡಕ್ಕೆ ಹೋಗಿ ಅಲ್ಲಿ ಇಳುಕೊಳ್ಳುತ್ತಾ ಇದ್ದಾನೆ. ಅಲ್ಲಿ ಏನ್ ಮಾಡ್ತಾ ಇದ್ದಾನೆ? ನಾವು ಓದಿದ್ದೇವೆ ಕಳೆದ ಸಾರಿ. ಅಲ್ಲಿ ತಂದೆಯೊಂದಿಗೆ ಸಂಭಾಷಣೆ, ತಂದೆಯೊಂದಿಗೆ ಸಹವಾಸ, ತಂದೆಯೊಂದಿಗೆ ಆ ಅನುರಾಗವನ್ನು ಅನುಭವಿಸ್ತಾ ಇದ್ದಾನೆ ಅಂತೇಳಿ ನಾವು ಕಳೆದ ಸಾರಿ ಕೇಳಿಸಿಕೊಂಡಿದ್ದೆ. ಅದಕ್ಕಾಗಿ ಪ್ರೇರೆ, ಯೇಸು ಸ್ವಾಮಿ ಈ ಭೂಲೋಕದಲ್ಲಿ ಶರೀರಧಾರಿಯಾಗಿ ಜೀವಿಸಿರುವಂತ ಆ ದಿನಗಳಲ್ಲಿ ತನಗೆ ಏನು ಇಲ್ಲದಿದ್ರು ಕೂಡ ಅನೇಕ ಜನರು ಬೈತಾ ಇದ್ರು, ಅನೇಕ ಜನರು ದ್ವೇಷ ಮಾಡ್ತಾ ಇದ್ರು, ಅನೇಕ ಜನ ನೀನು ದೆವ್ವಗಳ ಒಡೆಯನಂತ ಹೇಳ್ತಾ ಇದ್ರು, ನೀನು ಪಾಪಿಗಳಲ್ಲಿ ಸೇರಿದವನಂತ ಹೇಳ್ತಾ ಇದ್ರು, ನಿನ್ನ ಜನ್ಮ ಸರಿ ಇಲ್ಲ ಅಂತ ಹೇಳ್ತಾ ಇದ್ರು. ಶಾರೀರಿಕವಾಗಿ ಅನೇಕ ನಿಂದೆ ದಾಳಿ ಆತನ ಮೇಲೆ ಮಾಡ್ತಾ ಇದ್ರು. ಆದ್ರೂ ಕೂಡ ಅವು ಯಾವುವನ್ನ ಆತನ ತಲೆ ಕೆಡಿಸಿಕೊಳ್ಳದೆ ಆತನ ಬಂದಂತ ಉದ್ದೇಶ, ಆತನ ಯಾರಿಗೆ ಸಂಬಂಧಪಟ್ಟವನು, ಯಾವುದಕ್ಕಾಗಿ ಲೋಕಕ್ಕೆ ಬಂದಿದ್ದಾನೋ ಆ ವಿಷಯಗಳಲ್ಲಿ ತೀವ್ರತೆ ಉಳ್ಳವನಾಗಿ ತನ್ನ ಶರೀರವನ್ನು ಸುಖಪಡಿಸಿಕೊಳ್ಳದೆ, ಪ್ರಿಯರ ನಾನು ಅಲ್ಲ ಹೇಳಿದ್ದು, ಆತ್ಮ ಸಂಬಂಧಿ ತನ್ನ ಶರೀರವನ್ನು ಸುಖಪಡಿಸಿಕೊಳ್ಳದೆ, ಶರೀರಕ್ಕೆ ಸುಖವನ್ನು ಕೊಡದೆ ಸೋಮಾರಿಯಾಗಿ ಆತನು ಜೀವಿಸಿದೆ. ಹಗಲು ದೇವಾಲಯದಲ್ಲಿ ಪ್ರಕಟಿಸ್ತಾ ಇದ್ದನು, ರಾತ್ರಿ ಆ ಎಣ್ಣೆ ಮರ ಗುಡ್ಡಕ್ಕೆ ಹೋಗಿ ಆತನು ಇಳುಕೊಳ್ಳುತ್ತಾ ಇದ್ರು. ಮತ್ತೆ ಬೆಳಿಗ್ಗೆ ಮತ್ತೆ ಏನ್ ಮಾಡ್ತಾನೆ? 38ನೇ ವಚನ, ಜನರೆಲ್ಲರೂ ಆತನ ಉಪದೇಶವನ್ನು ಕೇಳಬೇಕೆಂದು ಬೆಳಗ್ಗೆ ಎದ್ದು ದೇವಾಲಯಕ್ಕೆ ಆತನ ಬಳಿಗೆ ಬರುತ್ತಿದ್ದರು. ಮತ್ತು ಬೆಳಗ್ಗೆ ದೇವಾಲಯಕ್ಕೆ ಬಂದು ತನ್ನ ಉಪದೇಶವನ್ನು ಆತನು ಮಾಡುವಂಥದ್ದು. ಅದಕ್ಕಾಗಿ ನಾನು ಹೇಳಿಕ್ಕೆ ಇಷ್ಟಪಟ್ಟಿದ್ದು, ಇಲ್ಲಿ ಕರ್ತನಾಗಿರುವಂತ ಯೇಸು ಕ್ರಿಸ್ತನ ಆತ್ಮೆಯ ಒಂದು ತೀವ್ರತೆ, ದೇವರ ಕಾರ್ಯಗಳ ಮೇಲೆ ಆತನಿಗಿರುವಂತ ಒಂದು ತೀವ್ರತೆ ಬಗ್ಗೆ, ಆ ಭಕ್ತಿಯ ಬಗ್ಗೆ ನಾವು ಆಲೋಚನೆ ಮಾಡ್ತೇವೆ. ಆತನ ಹೇಳ್ತಾನೆ ನೋಡೋದು ಮಾತು, ಯೋಹನ ಬರೆದ ಸುವಾರ್ತೆ 4ನೇ ಅಧ್ಯಾಯ, ಆತ ಹೇಳುವಂತ ಮಾತು ನೋಡಿ, 4ನೇ ಅಧ್ಯಾಯ 34ನೇ ವಚನದಲ್ಲಿ ಒಂದು ಮಾತು ಹೇಳ್ತಾನೆ. 34ನೇ ವಚನ, ಯೇಸು ಅವರಿಗೆ, ನನ್ನನ್ನು ಕಳುಹಿಸಿದಾತನ ಚಿತ್ತದಂತೆ ಮಾಡಿ ಆತನ ಕೆಲಸವನ್ನು ಪೂರೈಸುವುದೇ ನನ್ನ ಆಹಾರ. ಇಲ್ಲಿ ಕರ್ತನಾದ ಯೇಸು ಕ್ರಿಸ್ತ ಸ್ವತಃ ಹೇಳಿರುವಂತ ಮಾತು. ಅದನ್ನು ನನ್ನನ್ನು ಕಳುಹಿಸಿದಾತನ ಚಿತ್ತದಂತೆ ಮಾಡಿ, ದೇವರ ಚಿತ್ತವನ್ನು ನೆರವೇರಿಸಬೇಕಂತ, ದೇವರ ಚಿತ್ತದ ಪ್ರಕಾರವಾಗಿ ಮಾಡಬೇಕಂತೇಳಿ ಆ ಕೆಲಸವನ್ನು ಪೂರೈಸುವುದೇ ಯೇಸು ಕ್ರಿಸ್ತನಿಗೆ ಆಹಾರ. ನಾವು ಆ ಕೆಲಸ ಮಾಡುವುದಕ್ಕಾಗಿ ಆಹಾರವನ್ನು ಭುಜಿಸ್ತೇವೆ, ಶಕ್ತಿ ಬರಬೇಕಂತ. ಆದ್ರೆ ಆತನ ಕೆಲಸ ಮಾಡುವುದೇ ಆತನಿಗೆ ಆಹಾರವಾಗಿ. ಯೇಸು ಕ್ರಿಸ್ತನು ಆ ತಂದೆಯ ಚಿತ್ತವನ್ನು ಯಾರು ಆತನನ್ನು ಕಲಿಸಿಕೊಟ್ಟಿದ್ದಾರೋ ಆ ಚಿತ್ತವನ್ನು, ಆ ಕೆಲಸವನ್ನು ಪೂರೈಸುವುದೇ ಕರ್ತನಾಗಿರುವಂತ ಯೇಸು ಕ್ರಿಸ್ತನ ಒಂದು ಆಹಾರವಾಗಿದೆ. ಅದಕ್ಕಾಗಿ ಶರೀರಧಾರಿಯಾಗಿ ಈ ಭೂಲೋಕದಲ್ಲಿ ಜೀವಿಸಿರುವಂತಷ್ಟು ಕಾಲ ಆತನು ಆತ್ಮೀಯ ತೀವ್ರತೆ ಉಳ್ಳವನಾಗಿ, ಆತ್ಮಗಳ ಭಾರವುಳ್ಳವನಾಗಿ, ನಶಿಸಿ ಹೋಗ್ತಿರುವಂತ ಆತ್ಮಗಳ ವಿಷಯದಲ್ಲಿ ಆತನು ಬಹು ಪ್ರಯಾಸ ಪಟ್ಟಿರುವಂಥದ್ದು ಈ ವಚನ ಭಾಗದಲ್ಲಿ ನಾವು ಗಮನಿಸುವಂತ ಒಂದು ವಿಷಯ. ಅದಕ್ಕಾಗಿ ಪ್ರಿಯರೇ, ಯೇಸು ಕ್ರಿಸ್ತನ ಒಂದು ದೈವತ್ವದಲ್ಲಿ ನಾವು ಕೂಡ ಗಮನಿಸಬೇಕಾದದ್ದು, ಇವತ್ತು ನಾವು ಕೂಡ ದೈವಿಕವಾದಂತ ಸ್ವಭಾವವನ್ನು ಧರಿಸಿಕೊಂಡಿದ್ದೇವೆ. ನಮ್ಮ ಹಳೆ ಸ್ವಭಾವ, ಆ ಪಾಪದ ಸ್ವಭಾವವನ್ನು ನಾವು ಬಿಟ್ಟು ಬಿಟ್ಟಿದ್ದೇವೆ. ಈಗ ನೂತನ ಸ್ವಭಾವವನ್ನು ಧರಿಸಿಕೊಂಡಿರುವಂತ ನಮ್ಮ ಮನಸ್ಸು, ನಾವು ಯಾವುದ್ರ ಮೇಲೆ ಆಸಕ್ತಿ ಉಳ್ಳವರಾಗಿದ್ದೇವೆ, ಯಾವುದ್ರ ಮೇಲೆ ತೀವ್ರತೆ ಉಳ್ಳವರಾಗಿದ್ದೇವೆ, ನಾವು ಗಮನಿಸಿಕೊಳ್ಳಬೇಕಾದಂತ ಒಂದು ವಿಷಯ. ನಾವು ಶರೀರ ಸಂಬಂಧಿಗಳಾಗಿದ್ದರೆ ನಮ್ಮ ಮನಸ್ಸು, ನಮ್ಮ ಆಶೆ, ನಮ್ಮ ಕಾರ್ಯ ಎಲ್ಲವೂ ಕೂಡ ಅದರ ಮೇಲೆ ಇರ್ತವೆ. ನಾವು ಆತ್ಮ ಸಂಬಂಧಿಗಳಾಗಿದ್ದರೆ, ಯೇಸು ಕ್ರಿಸ್ತನ ಮಕ್ಕಳಾಗಿದ್ದರೆ, ಆತನ ಹಾಗೆ ಭೂಲೋಕದಲ್ಲಿ ಜೀವಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ನಾವು ಪರಿಪೂರ್ಣರಾಗದಿದ್ದರೂ ಆ ಕೆಲಸಕ್ಕಾಗಿ ನಾವು ಪ್ರಯತ್ನ ಮಾಡುವವರಾಗಿರ್ತೇವೆ. ಅದಕ್ಕಾಗಿ ಪ್ರಸಂಗಿ ಗ್ರಂಥದಲ್ಲಿ ಒಂದು ಮಾತಿದೆ ನೋಡಿ, ಒಂದು ಮಾತು ಓದಿಕೊಳ್ಳೋಣ. ಪ್ರಸಂಗಿ ಗ್ರಂಥ 9ನೇ ಅಧ್ಯಾಯ 10ನೇ ವಚನದಲ್ಲಿ ಒಂದು ಮಾತಿದೆ. ಪ್ರಸಂಗಿ 9:10ನೇ ವಚನದಲ್ಲಿ, ನಿನ್ನ ಕೈಗೆ ಸಿಕ್ಕಿದ ಕೆಲಸವನ್ನೆಲ್ಲ ನಿನ್ನ ಪೂರ್ಣ ಶಕ್ತಿಯಿಂದ ಮಾಡು. ನಿನ್ನ ಕೈಗೆ ಸಿಕ್ಕಿದ ಕೆಲಸವನ್ನೆಲ್ಲ, ದೇವರ ವಾಕ್ಯ ಹೇಳ್ತಾ ಇದೆ. ಇವತ್ತು ನಿನ್ನ ಕೈಗೆ ಯಾವ ಕೆಲಸವನ್ನು ಕೊಟ್ಟಿದ್ದಾರೆ? ಯೇಸು ಕ್ರಿಸ್ತನು ಬಂದಂತ ಉದ್ದೇಶ ಆತನಿಗೆ ಗೊತ್ತು. ಆ ತಂದೆಯ ಚಿತ್ತವನ್ನು ನೆರವೇರಿಸಬೇಕಂತೆ, ಆತ ಅದನ್ನು ನೆರವೇರಿಸಬೇಕು, ಅದನ್ನು ಪೂರೈಸಬೇಕಂತೇಳಿ ಆತನು ಈ ಭೂಲೋಕದಲ್ಲಿ 3.5 ವರ್ಷಗಳ ಕಾಲ ಆತನು ಜೀವಿಸಿದ್ದು 33 ವರ್ಷದ ಕಾಲ. ಅದು ಸೇವೆ ಮಾಡಿರುವಂತ ಆ ಕಾಲ, ಆ ಸ್ವಲ್ಪ ಕಾಲದಲ್ಲಿ ಬಹು ತೀವ್ರತೆ ಉಳ್ಳವನಾಗಿ, ಒಂದು ದಿನವೂ ಕೂಡ ವಿರಾಮವಿಲ್ಲದೆ
ಆತನು ತನ್ನ ತಂದೆಯ ಚಿತ್ತವನ್ನು ನೆರವೇರಿಸಿ ತಂದೆಯನ್ನು ಮಹಿಮಪಡಿಸಿದ್ದಾನೆ. ಅದಕ್ಕಾಗಿ ಪ್ರಸಂಗಿ ಹೇಳಿದ ಹಾಗೆ, ನಿನ್ನ ಕೈಗೆ ಒಪ್ಪಿಸಿದ ಕೆಲಸವನ್ನೆಲ್ಲ ಯಾವ ರೀತಿ ಮಾಡ್ಬೇಕು? ಪೂರ್ಣ ಶಕ್ತಿಯಿಂದ ಮಾಡು ಅಂತ ಹೇಳಿ. ಅದಕ್ಕಾಗಿ ನಾವು ಯಾವ ವಿಷಯದಲ್ಲಿ ಕೂಡ ಸೋಮಾರಿಗಳಾಗ, ಈ ಶರೀರವನ್ನು ಸುಖಪಡಿಸುತ್ತದೆ, ಈ ಶರೀರ ಸುಖಕ್ಕೆ ಒಳಗಾಗಿ ನಾವು ಈ ಭೂಲೋಕದಲ್ಲಿ ಜೀವಿಸದೆ ನಾವು ಯೇಸು ಕ್ರಿಸ್ತನ ದೈವತ್ವದಲ್ಲಿ, ಆ ದೈವಿಕವಾದ ಸ್ವಭಾವದಲ್ಲಿ ನಾವು ಪಾಲುಗಾರರಾಗಬೇಕಾದರೆ ನಮ್ಮ ಕೈಗೆ ಕೊಡಲ್ಪಟ್ಟಂತ ಕೆಲಸ, ಅದು ಸೇವೆ ಆಗಿರ್ಬೋದು, ಅದು ಪರಿಚಯ ಮಾಡುವಂತದ್ದಾಗ್ಬೋದು, ಹಾಡು ಆಡುವಂತದ್ದಾಗ್ಬೋದು, ಉಪದೇಶ ಮಾಡುವಂತದ್ದಾಗ್ಬೋದು, ಯಾವುದೇ ಒಂದು ಕೆಲಸ, ಅನೇಕ ಕೆಲಸಗಳಿದ್ದಾವೆ. ಕೊಡಲ್ಪಟ್ಟಂತ ಆ ಕೆಲಸ ನಾವು ಪೂರ್ಣ ಶಕ್ತಿಯಿಂದ ಲೋಪವಿಲ್ಲದವರ ನಾವು ಮಾಡುವಾಗ ನಾವು ಕೂಡ ದೈವಿಕವಾದಂತ ಸ್ವಭಾವದಲ್ಲಿ ಪಾಲುಗಾರರು ಆಗುವಂತವರಾಗಿರ್ತಾರೆ. ಹಳೆ ಒಡಂಬಡಿಕೆ ಕಾಲದಲ್ಲಿ ದೇವರು ಹೇಳ್ತಾನೆ, ನಾನು ಬೇಗನೆ ಎದ್ದು ನಿಮ್ಮ ಮಧ್ಯೆ ಪ್ರವಾದಿಗಳನ್ನು ಕಲಿಸ್ಕೊಟ್ಟಿದ್ದೆ. ಅದನ್ನು ತಡ ಮಾಡುವಂತ ದೇವರ ಅವರು ಅವರ ರಕ್ಷಣೆಗಾಗಿ, ಅವರ ಕ್ಷೇಮಕ್ಕಾಗಿ ಬೆಳಗಿನ ಜಾವದಲ್ಲಿ ಪ್ರವಾದಿಗಳನ್ನು ಕಲಿಸ್ಕೊಟ್ಟಿರುವಂತದ್ದು ನಾವು ವಾಕ್ಯದಲ್ಲಿ ಗಮನಿಸ್ತೇವೆ. ಯೆರೆಮೀಯನ ಪ್ರವಾದನ ಗ್ರಂಥ 32ನೇ ಅಧ್ಯಾಯ 33ನೇ ವಚನದಲ್ಲಿ ಆ ಮಾತನ್ನು ಗಮನಿಸ್ತೇವೆ. ಅದಕ್ಕಾಗಿ ನಾವು ಆತ್ಮೀಯ ತೀವ್ರತೆ ಉಳ್ಳವರಾಗಿ ಈ ಭೂಲೋಕದಲ್ಲಿ ನಾವು ಜೀವಿಸಬೇಕು. ಒಂದು ಮಾತು ನಾವು ಓದಿಕೊಳ್ಳೋಣ ನೋಡಿ. ಅಪೊಸ್ತಲ ಕೃತ್ಯಗಳು 5ನೇ ಅಧ್ಯಾಯ. ಅಪೊಸ್ತಲ ಕೃತ್ಯಗಳು 5ನೇ ಅಧ್ಯಾಯ 21ನೇ ವಚನವನ್ನು ನಾನು ಓದ್ತಾ ಇದ್ದೇನೆ. 5ನೇ ಅಧ್ಯಾಯ 21ನೇ ವಚನ. ಅವರು ಈ ಆಜ್ಞೆಯನ್ನು ಹೊಂದಿ ಬೆಳಕು ಅರಿಯುವಾಗಲೇ ದೇವಾಲಯದೊಳಗೆ ಹೋಗಿ ಉಪದೇಶ ಮಾಡುತ್ತಿದ್ದರು. ಯಾರು? ಅಪೊಸ್ತಲರು. ಈ ಆಜ್ಞೆಯನ್ನು ಹೊಂದಿ ಇನ್ನೂ ಬೆಳಕು ಅರಿಯುವಾಗ, ಇನ್ನು ಬೆಳಗಿನ ಜಾವದಲ್ಲೇ ಎಲ್ಲಿ ಹೋಗ್ತಿದ್ದಾರೆ? ದೇವಾಲಯದೊಳಗೆ ಹೋಗಿ ಉಪದೇಶವನ್ನು ಮಾಡ್ತಾರೆ. ಇದು ಯೇಸು ಕ್ರಿಸ್ತನ ಒಂದು ಭಕ್ತಿಯ ವಿಧಾನ, ಯೇಸು ಕ್ರಿಸ್ತನು ಕೊಟ್ಟಂತ ಮಾದರಿಯ ಒಂದು ವಿಧಾನವು ಇದಾಗಿದೆ. ಅದಕ್ಕಾಗಿ ಇಲ್ಲಿ ನಾನು ಮೊದಲನೇ ಒಂದು ವಿಷಯ ಏನಂತಂದ್ರೆ, ಯೇಸು ಕ್ರಿಸ್ತನು ಶರೀರಧಾರಿಯಾಗಿ ಭೂಲೋಕದಲ್ಲಿ ಜೀವಿಸಿರುವಂತ ಆ ಸ್ವಲ್ಪ ಸಮಯದಲ್ಲಿ ಆತನು ತನ್ನ ಶರೀರವನ್ನು ಸುಖಪಡಿಸಿಕೊಳ್ಳದೆ ಆತ್ಮೀಯ ತೀವ್ರತೆ ಉಳ್ಳವನಾಗಿ ಆ ತಂದೆಯ ಚಿತ್ತವನ್ನು ನೆರವೇರಿಸಿರುವಂತದ್ದು ನಾವು ವಾಕ್ಯ ಭಾಗದಲ್ಲಿ ಗಮನ. ಯಾಕೆ? ಆತನು ಪರಸಂಬಂಧಿ ಆಗಿದ್ದಾನೆ, ಪರಲೋಕದಿಂದ ಇಳಿದು ಬಂದಂತ ದೇವರಾಗಿದ್ದಾನೆ. ಆತನ ಮನಸ್ಸು, ಆತನ ಕಾರ್ಯಗಳೆಲ್ಲವೂ ಕೂಡ ಆ ಲೋಕಕ್ಕೆ ಸಂಬಂಧಪಟ್ಟಂತ ಕಾರ್ಯ. ಅದಕ್ಕಾಗಿ ಆತನು ವಿರಾಮವಿಲ್ಲದೆ ಆತನು ಶ್ರಮಿಸಿರುವಂಥದ್ದು, ಆತನು ತನ್ನ ತಂದೆಯ ಚಿತ್ತವನ್ನು ನೆರವೇರಿಸುವಂಥದ್ದು ವಾಕ್ಯ ಭಾಗದಲ್ಲಿ ನಾಕಾಮ. ತನ್ನ ಶರೀರ ಸುಖಪಡಿಸಿಕೊಂಡಿಲ್ಲ, ಹಗಲೆಲ್ಲ ದೇವಾಲಯದಲ್ಲಿ ಉಪದೇಶ ಮಾಡ್ತಿದ್ದನು, ರಾತ್ರಿಯಲ್ಲಿ ಎಣ್ಣೆ ಮರಗಳು ಹುಟ್ಟಿಕೊಂಡು ಆತನ ಮನೆ ಇರಲಿಲ್ಲ ಅಂತ ಹೇಳಿ ಆತನ ಮಾತುಗಳಲ್ಲೇ ಹೋಗ್ತೇವೆ. ಶರೀರವನ್ನು ಆತನು ಸುಖಪಡಿಸ್ಕೊಂಡು. ಅದಕ್ಕಾಗಿ ಪ್ರೇರೆ, ನಾವು ಶರೀರ ಭಾವ ಅಧೀನರಾಗದೆ ಶರೀರ ಸ್ವಭಾವವುಳ್ಳವರಾಗಿ ನಾವು ಜೀವಿಸದೆ ನಾವು ಆತ್ಮ ಸಂಬಂಧಿಗಳಾಗಿ ಆತ್ಮ ಸಂಬಂಧ ವಿಷಯಗಳ ಮೇಲೆ ಆ ತೀವ್ರತೆ ಉಳ್ಳವರಾಗಿ ನಾವು ಜೀವಿಸಬೇಕಂತೇಳಿ ಮೊದಲೇ ಒಂದು ಸತ್ಯವನ್ನು ನಾವು ಯೇಸು ಕ್ರಿಸ್ತನ ಮೂಲಕವಾಗಿ ನಾವು ಗಮನಿಸ್ತೇವೆ. ಒಂದು ಮಾತನ್ನ ಓದಿಕೊಳ್ಳೋಣ ನೋಡಿ. ಅಪೊಸ್ತಲ ಪೌಲನು ಮೊದಲನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 27ನೇ ವಚನದಲ್ಲಿ ಪೌಲೊಂದು ಮಾತು ಹೇಳ್ತಾ ಇದೆ. 27ನೇ ವಚನದಲ್ಲಿ, ಇತರರನ್ನು ಹೋರಾಟಕ್ಕೆ ಕರೆದ ಮೇಲೆ ನಾನೇ ಅಯೋಗ್ಯನೆನಿಸಿಕೊಂಡನೇನೋ ಎಂಬ ಭಯದಿಂದ ನನ್ನ ಮೈಯನ್ನು ಜಜ್ಜಿ ಸ್ವಾಧೀನ ಪಡಿಸಿಕೊಳ್ಳುತ್ತೇನೆ. ಮತ್ತೊಂದು ಭಾಷೆಯಲ್ಲಿದೆ, ಇತರರಿಗೂ ಪ್ರಕಟಿಸಿದ ಮೇಲೆ, ಇತರರಿಗೆ ಬೋಧಿಸಿದ ಮೇಲೆ ನಾನೇ ಅಯೋಗ್ಯನಾಗಿ ಭ್ರಷ್ಟನಾಗಿ ಹೋಗ್ತೇನೇನೋ ಎಂಬ ಭಯದಿಂದ ಆತನ ಏನ್ ಮಾಡ್ತಾ ಇದ್ದಾನೆ? ನನ್ನ ಮೈಯನ್ನು ಜಜ್ಜಿ ಅದನ್ನು ಸ್ವಾಧೀನ ಪಡಿಸಿಕೊಳ್ಳುತ್ತೆ. ಶರೀರ ಸುಖಕ್ಕೆ, ಶರೀರ ಆಶೆಗೆ ಆತನ ಅವಕಾಶ ಕೊಟ್ಟಿಲ್ಲ. ಶರೀರ ಯಾವಾಗಲೂ ಕೂಡ ಅದು ಅಹಂಕಾರವನ್ನು ತೋರಿಸುವಂಥದ್ದು, ಅದು ಹೆಚ್ಚಿಸಿಕೊಳ್ಳುವಂಥದ್ದು. ಆದ್ರೆ ಇಲ್ಲಿ ಪೌಲ್ ಹೇಳ್ತಾ ಇದ್ದಾನೆ, ಒಂದು ವೇಳೆ ನಾನು ಅಯೋಗ್ಯನಾಗಿ ಕಾಣಿಸಿಕೊಳ್ಳುತ್ತೇನೇನೋ, ಒಂದು ನಾನೇ ಭ್ರಷ್ಟನಾಗಿ ಹೋಗ್ತೇನೇನಂತ ಹೇಳಿ ಆ ಭಯದಿಂದ ಆತನ ಏನ್ ಮಾಡ್ತಾ ಇದ್ದಾನೆ? ತನ್ನ ಮೈಯನ್ನು ಜಜ್ಜಿ ಸ್ವಾಧೀನಪಡಿಸಿಕೊಳ್ಳುತ್ತೆ. ಕರ್ತನಾದ ಯೇಸು ಕ್ರಿಸ್ತನು ಕೂಡ ಆತನು ಶರೀರಧಾರಿಯಾಗಿದ್ದಾಗ ಆತನು ಮಾಡಿದ್ದದೇ. ಆತನು ಯಾವ ಶರೀರಕ್ಕೆ, ಆ ಶರೀರ ಸುಖಕ್ಕೆ ಅವಕಾಶ ಕೊಡದೆ, ವಿರಾಮವಿಲ್ಲದೆ ಆತನ ಆತ್ಮೀಯ ತೀವ್ರತೆ ಉಳ್ಳವನಾಗಿ ಆ ತಂದೆಯ ಚಿತ್ತವನ್ನು ನೆರವೇರಿಸಿದ್ದಾನೆ. ಆ ತಂದೆಯ ಚಿತ್ತವನ್ನು ನೆರವೇರಿಸಿ
ದೇವರನ್ನು ಮಹಿಮಪಡಿಸಿರುವಂಥದ್ದು ಈ ವಚನ ಭಾಗದಲ್ಲಿ ನಾವು ಗಮನಿಸ್ತೀವಿ. ಇದು ಮೊದಲನೇ ವಿಷಯ. ಯೇಸು ಕ್ರಿಸ್ತನ ದೈವತ್ವದಲ್ಲಿ ನಾವು ಗಮನಿಸುವಂತ ಮೊದಲನೇ ವಿಷಯ ಅಂತಂದ್ರೆ ಆತನು ಆತ್ಮೀಯ ತೀವ್ರತೆ ಉಳ್ಳವನಾಗಿ ಜೀವಿಸಿದನು, ಆತ್ಮ ಸಂಬಂಧಿಯಾಗಿ ಆತನು ಜೀವಿಸಿದನಂತೇಳಿ ಈ ವಾಕ್ಯ ಭಾಗದ ಯಾವ ಮನೆ ಇಲ್ಲ, ಆತನು ಇರ್ಲಿಕ್ಕೆ ಕೂಡ ಸ್ಥಳ ಇಡ್ಲಿಕ್ಕೆ ಕೂಡ ಸ್ಥಳವಿಲ್ಲ. ಅಂತ ಪರಿಸ್ಥಿತಿನಲ್ಲಿ ಕೂಡ ಆತನ ಮನಸ್ಸು, ಆತನ ಆಲೋಚನೆ ಎಲ್ಲವೂ ಕೂಡ ಆತ್ಮ ಸಂಬಂಧವಂತ ಕಾರ್ಯಗಳ ಮೇಲೆ ಆತನ ಮನಸ್ಸಿಟ್ಟಿದ್ದ. ಅದಕ್ಕಾಗಿ ಆತನ ದೈವತ್ವವನ್ನು ಇಲ್ಲಿ ನಾವು ಗಮನಿಸ್ತೇವೆ. ಎರಡನೇ ವಿಷಯ ನಾನು ಬರ್ತೇನೆ. ಎರಡನೇ ವಿಷಯ ನೋಡ್ರಿ, ಎರಡನೇ ವಿಷಯ 9ನೇ ವಚನದಲ್ಲಿ ನಾನು ಓದ್ತೀನಿ. 9ನೇ ವಚನ, ಆ ಕೇಳಿ ತಾವೇ ಪಾಪಗಳೆಂದು ಮನಸ್ಸಿನಲ್ಲಿ ತಿಳುಕೊಂಡು ಹಿರಿಯರು ಮೊದಲುಕೊಂಡು ಕಿರಿಯರವರೆಗೂ ಒಬ್ಬರ ಹಿಂದೆ ಒಬ್ಬರು ಹೊರಗೆ ಹೋದರು, ಯೇಸು ಒಬ್ಬನೇ ಉಳಿದನು. ಇದರಲ್ಲಿ ನಾನು ಎಲ್ಲಿಕ್ಕೆ ಇಷ್ಟಪಟ್ಟಿದ್ದು, ಎಲ್ಲರೂ ಕೂಡ ಏನಾಗಿದ್ದಾರೆ, ತಾವು ಪಾಪಿಗಳಂತೆ ಅವರ ಮನಸ್ಸಿನಲ್ಲಿ ತಿಳಿದುಕೊಂಡು ಅಲ್ಲಿಂದ ಹೊರಟು ಹೋದರು. ಆದ್ರೆ ಯೇಸು ಒಬ್ಬನೇ ಅಲ್ಲಿ ಉಳಿದಿದ್ದಾನೆ ಅಂದ್ರೆ ಅರ್ಥ ಆತನಲ್ಲಿ ಮಾತ್ರ ಪಾಪ. ಮತ್ತೊಬ್ಬ ಸ್ತ್ರೀ ಆಕೆ ಪಶ್ಚಾತ್ತಾಪದಿಂದ ನಿಂತುಕೊಂಡಿದ್ದಾಳೆ. ಆಕೆ ಪಾಪಿ ಅಂತ ಗ್ರಹಿಸಿಕೊಂಡು ದೇವರು ಕೊಡುವಂತ ಕ್ಷಮಾಪಣೆಗಾಗಿ ಅಲ್ಲಿ ನಿಂತಿದ್ದಾಳೆ. ಇನ್ನೊಬ್ಬರು ಪಾಪವಿಲ್ಲದಂತ ಪರಿಶುದ್ಧ, ಹಿರಿಯರ ಮೊದಲುಕೊಂಡು ಕಿರಿಯರವರೆಗೆ ಎಲ್ಲರೂ ಕೂಡ ತಾವು ಪಾಪಿಗಳಂತೆಲ್ಲ ಅಲ್ಲಿಂದ ಹೊರಟು ಹೋದ್ರು. ಯೇಸು ಒಬ್ಬನೇ ಉಳ್ಕೊಂಡಿದ್ದಾನಂದ್ರೆ ಯೇಸು ಪರಿಶುದ್ಧನಾಗಿದ್ದಾನೆ, ಪಾಪವಿಲ್ಲದಂತ ಪರಿಶುದ್ಧನಾಗಿ ಈ ವಾಕ್ಯ ಭಾಗದಲ್ಲಿ ಕಾಣಿಸುವಂತ ನಾವು ಆತನು ಪಾಪವಿಲ್ಲದಂತ. ಅದರ ಪ್ರೇರೆ ಇಲ್ಲಿ ಆತನ ಬಗ್ಗೆ ಒಂದು 3 ವಿಷಯ ನಾನು ಈ ವಚನ ಭಾಗದ ಆಧಾರದಂತೆ ಆತನು ಪಾಪವಿಲ್ಲದಂತ ಪರಿಶುದ್ಧನು. ಅದರಲ್ಲಿ 3 ಕಾರ್ಯ ಏನಂತಂದ್ರೆ ಆತನು ಶಿಕ್ಷಿಸಲಿಕ್ಕೂ ಶಕ್ತಿ ಇದೆ, ಆತನು ಶಿಕ್ಷಿಸಲಿಕ್ಕೆ ಅಧಿಕಾರವಿದೆ. ಯಾಕಂತಂದ್ರೆ ಆತನಲ್ಲಿ ಪಾಪವಿಲ್ಲ. ನಿಮ್ಮಲ್ಲಿ ಪಾಪವಿಲ್ಲದವನು ಮೊದಲು ಕಲ್ಲಾಕ್ರ ಅಂತ ಹೇಳ್ತಾನೆ. ಆದ್ರೆ ಅವರೆಲ್ಲರೂ ಕೂಡ ಪಾಪಿಗಳಂತೇಳಿ ಅವರು ತಿಳಿದುಕೊಂಡು ಹೊರಟು ಹೋಗ್ತಾರೆ. ಯೇಸು ಸ್ವಾಮಿ ಒಬ್ಬನೇ ಉಳಿದಿದ್ದಾನಂದ್ರೆ ಆತನಲ್ಲಿ ಪಾಪವಿಲ್ಲ, ಶಿಕ್ಷಿಸಲಿಕ್ಕೂ ಶಕ್ತಿ ಇದೆ, ಶಿಕ್ಷಿಸಲಿಕ್ಕೂ ಅಧಿಕಾರವೂ ಕೂಡ ಕರ್ತನಾಗಿರುವಂತ ಯೇಸು ಕ್ರಿಸ್ತನು ಉಂಟು. ಆ ವಾಕ್ಯವಾದ ನಾವು ಓದ್ತೀವಿ, ಆತನ ಒಬ್ಬನೇ ಶಿಕ್ಷಿಸಲಿಕ್ಕೆ ಶಕ್ತಿವಂತನು, ಅಧಿಕಾರ ಹೊಂದಿದವನು. ಈ ಲೋಕದಲ್ಲಿ ಯಾರು ಇಲ್ಲ ಪ್ರಿಯ, ಎಲ್ಲರೂ ಕೂಡ ಪಾಪದಲ್ಲಿ ಹುಟ್ಟಿದಂತವರು, ಪಾಪದಲ್ಲಿ ಬೆಳೀತಿದ್ದೇವೆ, ಪಾಪದಲ್ಲಿ ಸತ್ತು ಹೋಗ್ತಾ ಇದ್ದೇವೆ. ಆದ್ರೆ ಪಾಪವಿಲ್ಲದಂತ ಪರಿಶುದ್ಧನ ಆತನ ಒಬ್ಬನೇ ಶಿಕ್ಷಿಸಲಿಕ್ಕೆ ಯೋಗ್ಯನು, ಶಿಕ್ಷಿಸಲಿಕ್ಕೂ ಶಕ್ತಿವಂತನು, ಅಧಿಕಾರ ಹೊಂದಿದವನು ಯೇಸು ಕ್ರಿಸ್ತನ ಮಾತ್ರವಂತೇಳಿ ಈ ವಾಕ್ಯ ಭಾಗದಲ್ಲಿ ಗಮನಿಸ್ತೀವಿ. ಒಂದು, ಶಿಕ್ಷಿಸಲಿಕ್ಕೆ ಶಕ್ತಿವಂತನು, ಅಧಿಕಾರವಿದೆ. ಯಾರೋ ಅನ್ಮಿಟ್ ಆಗಿದ್ದಾರೆ, ಮೀಟ್ ಮಾಡ್ರಿ, ಸೌಂಡ್ ಬರ್ತಾ ಇದೆ. ಓಕೆ. ಎರಡನೇ ವಿಷಯ, ಆತನು ಕ್ಷಮಿಸಲಿಕ್ಕೂ ಕೃಪೆಯುಳ್ಳಂತ ದೇವರು, ಶಿಕ್ಷಿಸಲಿಕ್ಕೂ ಶಕ್ತಿ ಇದೆ, ಅಧಿಕಾರವಿದೆ. ಎರಡನೇದಾಗಿ ಕ್ಷಮಿಸಲಿಕ್ಕೂ ಕೂಡ ಆತನು ಕೃಪಾಮಯನಾಗಿ ಆತನು ಈ ಲೋಕಕ್ಕೆ ಬಂದಿದ್ದು, ಒಳ್ಳೆ ಮನಸ್ಸು ಉಳ್ಳವನಾಗಿ ಕೃಪೆಯಿಂದ ಕ್ಷಮಿಸುವಂತ ಸಾಮರ್ಥ್ಯವೂ ಕೂಡ ಆತನಿಗೆ ಇದೆ. ಶಿಕ್ಷಿಸಲಿಕ್ಕೂ ಶಕ್ತಿ ಇದೆ, ಅಧಿಕಾರವಿದೆ, ಮತ್ತು ಕ್ಷಮಿಸಲಿಕ್ಕೂ ಕೂಡ ಆತನು ಕೃಪಾಮಯನಾಗಿ ಆತನಿದ್ದಾನೆ. ಮೂರನೇದಾಗಿ ರಕ್ಷಿಸಲಿಕ್ಕೂ ಕೂಡ ಆತನ ಸಮರ್ಥನಾಗಿದೆ. ಈ ವಾಕ್ಯ ಭಾಗದಲ್ಲಿ ರಕ್ಷಿಸಲಿಕ್ಕೂ ಆತನ ಸಮರ್ಥನು, ಆತನ ಸತ್ಯವಂತನು. ಅದಕ್ಕಾಗಿ ಪ್ರೇರೆ ಇಲ್ಲಿ ಯೇಸು ಕ್ರಿಸ್ತನ ದೈವತ್ವವನ್ನು ನಾವು ಗಮನಿಸ್ತೇವೆ ಪ್ರೇರೆ. ಆತನು ಶಿಕ್ಷಿಸಲಿಕ್ಕೂ ಶಕ್ತಿವಂತನಾಗಿದ್ದಾನೆ, ಅಧಿಕಾರವುಳ್ಳವನಾಗಿದ್ದಾನೆ, ಮತ್ತು ಕ್ಷಮಿಸಲಿಕ್ಕೂ ಕೂಡ ಕೃಪಾಮಯನಾಗಿ ಆತನು ಇದ್ದಾನೆ. ಮತ್ತು ಅದೇ ರೀತಿಯಾಗಿ ರಕ್ಷಿಸುವಂತ ಸಮರ್ಥನು ಮತ್ತು ಸತ್ಯವಂತನು ಕೂಡ ಆತನೇ ಆಗಿ. ಅದಕ್ಕಾಗಿ ನಾನು ಪ್ರಾರಂಭದಲ್ಲಿ ಹೇಳಿದ್ದೆ, ಈ ವಚನ ಭಾಗದಲ್ಲಿ ಕಾಣಿಸಿಕೊಂಡ ಯೇಸು ಕ್ರಿಸ್ತನ ಒಂದು ಸ್ವಭಾವ ಏನಂತಂದ್ರೆ ಆತನು ಕೃಪಾ ಸತ್ಯ ಸಂಪೂರ್ಣನಾಗಿ ಈ ವಚನ ಭಾಗದಲ್ಲಿ ನಾವು ಆತನನ್ನು ಗಮನಿಸ್ತೇವೆ. ಕೃಪೆ ಅದು ಕ್ಷಮಿಸುವಂಥದ್ದು, ಸತ್ಯ ಅಂದ್ರೆ ದೇವರ ವಾಕ್ಯ ನೆರವೇರಿಸುವಂಥದ್ದು. ಆ ಎರಡನ್ನು ಕರ್ತನಾಗಿರುವಂತ ಯೇಸು ಕ್ರಿಸ್ತನು ಇಲ್ಲಿ ನೆರವೇರಿಸಿ ತನ್ನ ಸ್ವಭಾವಕ್ಕೆ ತದ್ವಿರುದ್ಧವಾಗಿ ಯಾವುದನ್ನು ಮಾಡದೆ ದೇವರ ನಾಮವನ್ನು ಮಹಿಮಪಡಿಸಿರುವಂಥದ್ದು, ದೇವರ ನಾಮವನ್ನು ಘನಪಡಿಸಿರುವಂಥದ್ದು ಈ ವಚನ ಭಾಗದಲ್ಲಿ ನಾ ಗಮನಿಸ್ತೇವೆ. ಅದು ನಮಗೆಲ್ಲರಿಗೂ ಒಂದು ಪ್ರಶ್ನೆ ಬರುತ್ತೆ, ಏನಂತಂದ್ರೆ ಈಗ ಆ ಸಹೋದರಿಯನ್ನು ಆತನು ಕ್ಷಮಿಸಿದ್ದಾನೆ, ಆದರೆ ಶಿಕ್ಷೆ ಯಾರ ಮೇಲೆ ಬಂತು? ಅದಕ್ಕೆ ಮೂರನೇ ವಿಷಯ ಹೇಳ್ತೀನಿ, ಶಿಕ್ಷೆಯನ್ನು ಅನುಭವಿಸ್ತಿರುವಂತ ಬರೀ ಕ್ಷಮಿಸಿದ್ರೆ ಮಾತ್ರ ಸಾಕಾಗೋದಿಲ್ಲ,
ಆಕೆ ಮಾಡಿರುವಂತ ಆ ತಪ್ಪಿಗೆ ಶಿಕ್ಷೆ ಅನುಭವಿಸಿರುವಂತ ಕರ್ತನನ್ನು ಈ ವಾಕ್ಯ ಭಾಗದಲ್ಲಿ ಅದಕ್ಕಾಗಿ ಸಮೀಪ ಬಂಧು ಅಂತ ಹೇಳ್ತೇವೆ, ಬಿಡಿಸುವಂತವನು. ಇನ್ನೊಂದು ಮಾತು ವಿಮೋಚಕನಂತೆ, ಅಂದ್ರೆ ಈಡು ಕೊಟ್ಟು, ಆಕೆ ಮಾಡಿರುವಂತ ತಪ್ಪಿಗೆ ಈಡು ಕೊಟ್ಟು ಕ್ರಯವನ್ನು ಕೊಟ್ಟು ಅದರಿಂದ ಆಕೆಯನ್ನು ಬಿಡಿಸುವಂತ ಅಲ್ಲಿ ಯೇಸು ಸ್ವಾಮಿನು ಮಾಡಿದ. ಆಕೆಯನ್ನು ಕ್ಷಮಿಸಿದ್ದಾನೆ, ಸಮಾಧಾನದಿಂದ ಮನೆಗೆ ಕಲಿಸಿದ್ದಾನೆ. ಆದ್ರೆ ಆಕೆ ಮಾಡಿರುವಂತ ತಪ್ಪಿಗೆ ಶಿಕ್ಷೆ ಕರ್ತನಾಗಿರುವಂತ ಯೇಸು ಕ್ರಿಸ್ತನು ತನ್ನ ಮೇಲೆ ಹಾಕಿದ್ದಾನೆ. ಆತನು ಸತ್ಯವಂತನ, ದೇವರ ವಾಕ್ಯವನ್ನು ನೆರವೇರಿಸಿದ್ದಾನೆ. ದೇವರ ವಾಕ್ಯವನ್ನು ಆತನ ತಳ್ಳಿ ಬಿಡ್ಲಿಲ್ಲ, ಧರ್ಮಶಾಸ್ತ್ರವನ್ನು ಆತನ ತಳ್ಳಿ ಬಿಡ್ಲಿಲ್ಲ. ಧರ್ಮಶಾಸ್ತ್ರ ತಪ್ಪು ಮಾಡಿದವನಿಗೆ ಶಿಕ್ಷೆ ಆಗ್ಲೇಬೇಕು. ಯೇಸು ವಾಕ್ಯವನ್ನು ತಳ್ಳಿ ಬಿಡ್ಲಿಲ್ಲ, ಆಕೆಯನ್ನು ಕ್ಷಮಿಸಿ ಆ ಶಿಕ್ಷೆಯನ್ನು ತನ್ನ ಮೇಲೆ ಹಾಕಿ. ಇವತ್ತು ನಮ್ಮ ಜೀವನದಲ್ಲಿ ಕೂಡ ಅಷ್ಟೇ, ನಾವೆಲ್ಲರೂ ಕೂಡ ಶಿಕ್ಷೆಗೆ ಪಾತ್ರರಾಗಿದ್ದೇವೆ. ದೇವರ ಕೋಪಕ್ಕೆ ನಾವು ಗುರಿಯಾದಂತವರೇ. ಆದ್ರೆ ದೇವರು ನಮ್ಮನ್ನು ಶಿಕ್ಷಿಸಲಿಲ್ಲ, ನಮಗೆ ಯಾವ ನೋವು ಉಂಟಾಗಲಿಲ್ಲ, ಯಾವ ಅವಮಾನವೂ ಬಂದಿಲ್ಲ. ಆದ್ರೆ ನಮಗೆ ಬದಲಾಗಿ ನಮ್ಮ ಸ್ಥಾನದಲ್ಲಿ ನಮ್ಮ ಶಿಕ್ಷೆಯನ್ನು ಆತನ ಹೊತ್ತುಕೊಂಡು ಆತನ ಸತ್ಯವಂತನಾಗಿ, ಆತನ ಕೃಪೆ ಇಲ್ಲಂತ ದೇವರು, ಕ್ಷಮಿಸುವಂತ ದೇವರು, ಆದ್ರೆ ಶಿಕ್ಷೆಯನ್ನು ಕೂಡ ಆತನ ಅನುಭವಿಸಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಆತನು ದೇವರ ವಾಕ್ಯವನ್ನು ನೆರವೇರಿಸಿ, ಆ ಸತ್ಯ ವಾಕ್ಯವನ್ನು ನೆರವೇರಿಸಿ ಶಿಕ್ಷೆಯನ್ನು ತನ್ನ ಮೇಲೆ ಹೊತ್ತು ಎಲ್ಲರಿಗೆ ವಿಮೋಚನೆಯನ್ನು ದಯಪಾಲಿಸಿರುವಂತ ಕರ್ತನ ನಾವು ನೋಡ್ತೇವೆ. ಅದಕ್ಕೆ ಒಂದು ಚಿಕ್ಕ ಎಕ್ಸಾಂಪಲ್ ನಾನು ಹೇಳ್ತೀನಿ ನೋಡಿ. ಫಿಲೋಮನನಿಗೆ ಬರೆದಂತ ಪತ್ರಿಕೆ 18ನೇ ವಚನ ಓದ್ತಾ ಇದ್ರಿ. ಅವನಿಂದ ನೀನು ಏನಾದ್ರೂ ನಷ್ಟಪಟ್ರೆ ಅಥವಾ ಅವನು ಸಾಲವೇನಾದ್ರೂ ತೀರಿಸಬೇಕಾಗಿದ್ದರೆ ಅದನ್ನು ನನ್ನ ಲೆಕ್ಕಕ್ಕೆ ಹಾಕು, ನಾನೇ ಕೊಟ್ಟು ತೀರಿಸುತ್ತೇನೆ ಎಂದು ಪೌಲನೆಂಬ ನಾನು ಸ್ವಂತ ಕೈಯಿಂದ ಬರೆದಿದ್ದೇನೆ. ಯೇಸು ಸ್ವಾಮಿ ಕಲವಾರಿ ಕ್ರೂಜಿನ ಮಾಡಿದಿದ್ದೆ. ನಾವೆಲ್ಲರೂ ಕೂಡ ಆ ಪಾಪಕ್ಕೆ ಸಾಲಗಾರರಾಗಿದ್ದೇವೆ, ಗುಲಾಮರಾಗಿದ್ದೇವೆ. ಆ ಕ್ರಯವನ್ನು ನಾವು ಕೊಡಬೇಕಾಗಿತ್ತು, ಆ ಶಿಕ್ಷೆ ನಾವು ಹೊತ್ತುಕೊಳ್ಳಬೇಕಾಗಿತ್ತು. ಆದ್ರೆ ವಿಮೋಚಕನ ಧರ್ಮ ಏನಂತಂದ್ರೆ, ಈ ಸಮೀಪ ಬಂದು ಒಂದು ಧರ್ಮ ಏನಂತಂದ್ರೆ, ಅವರು ಕೊಡಬೇಕಾಗಿರುವಂತ ನಾನು ಕೊಡ್ತೇನೆ, ಅವರು ಕೊಡಬೇಕಾಗಿದ್ದು ನನ್ನ ಮೇಲೆ ಹಾಕಿ ನಾನು ಹೊತ್ತುಕೊಳ್ತೇನೆ ಅಂತೇಳಿ ಅಪೊಸ್ತಲನಾದ ಪೌಲನು ಇಲ್ಲಿ ಒನೇಸಿಮನ ವಿಷಯದಲ್ಲಿ ಹೇಳ್ತಾ ಇದ್ದಾರೆ. ಕರ್ತನಾದ ಯೇಸು ಕ್ರಿಸ್ತನು ಅವತ್ತು ಆ ಸ್ತ್ರೀ ವಿಷಯದಲ್ಲಿ ಮಾತ್ರವಲ್ಲ, ಇವತ್ತು ಸರ್ವಲೋಕದ ಪಾಪದ ಪರಿಹಾರಕ್ಕಾಗಿ, ಆ ಸ್ತ್ರೀ ವಿಷಯದಲ್ಲಿ ಮಾತ್ರವಲ್ಲ, ಸರ್ವಲೋಕದ ಪಾಪದ ಪರಿಹಾರಕ್ಕಾಗಿ, ಸರ್ವಲೋಕದ ಪಾಪದ ಶಿಕ್ಷೆಯನ್ನು ಆತನು ಹೊತ್ತುಕೊಂಡು ನಮಗೆ ಕ್ಷಮಾಪಣೆ, ನಮಗೆ ಬಿಡುಗಡೆ, ನಮಗೆ ಸಮಾಧಾನ ಆತನು ಒದಗಿಸಿಕೊಟ್ಟೆ. ನಾನು 3 ವಿಷಯದಲ್ಲಿ ಆತ್ಮೀಯ ತೀವ್ರತೆ ಉಳ್ಳಂತ ಕರ್ತನು, ಪಾಪವಿಲ್ಲದಂತ ಪರಿಶುದ್ಧನು, ಶಿಕ್ಷೆ ಅನುಭವಿಸುವ ಕರ್ತನು. ಅದಕ್ಕಾಗಿ ಮಾರ್ಕನ ಬರೆದ ಸುವಾರ್ತೆ 10:45 ನೋಡ್ತೇವೆ. ಮನುಷ್ಯ ಕುಮಾರನು ಸೇವೆ ಮಾಡಿಸಿಕೊಳ್ಳುವುದಕ್ಕಾಗಿ ಬಂದಿಲ್ಲ, ಬದಲು ಸೇವೆ ಮಾಡುವುದಕ್ಕೂ ಅನೇಕರ ವಿಮೋಚನೆ ಕ್ರಯಧನವಾಗಿ ಈ ತನ್ನ ಪ್ರಾಣವನ್ನು ಈಡು ಕೊಡುವುದಕ್ಕಾಗಿ ಅಥವಾ ತನ್ನ ಪ್ರಾಣವನ್ನು, ತನ್ನ ರಕ್ತವನ್ನು ಸುರಿಸಿ ಆ ಕ್ರಯವನ್ನು ಕೊಟ್ಟು ನಮ್ಮನ್ನು ಬಿಡುಗಡೆ ಮಾಡಿದ್ದಾನೆ, ನಮ್ಮನ್ನು ರಕ್ಷಿಸಿದ್ದಾನೆ. ಅದರಲ್ಲಿ ಯೇಸು ಕ್ರಿಸ್ತನ ಒಂದು ದೈವತ್ವವನ್ನು ನಾವು ಅರ್ಥ ಮಾಡ್ಕೊಳ್ತೇವೆ. ವಾಸ್ತವಿಕವಾಗಿ ನಮಗೋಸ್ಕರ ಅದನ್ನು ಅನುಭವಿಸ್ತಾರೆ. ನೋಡಿ, ಒಂದು ಮಾತನ್ನ ಓದ್ಕೊಳ್ಳೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 5ನೇ ವಚನ ಓದ್ತಾ ಇದೆ ನೋಡಿ. ದೇವರು ಆತನನ್ನು ನಮ್ಮ ಅಪರಾಧಗಳ ನಿಮಿತ್ತ ಮರಣಕ್ಕೆ ಒಪ್ಪಿಸಿಕೊಟ್ಟು ನಮಗೆ ನೀತಿವಂತರೆಂಬ ನಿರ್ಣಯವು ಉಂಟಾಗುವ ನಿಮಿತ್ತ ಜೀವದಿಂದ ಎಬ್ಬಿಸಿದನು. ನಮ್ಮ ಅಪರಾಧಗಳ ನಿಮಿತ್ತ ನಮ್ಮನ್ನು ನೀತಿವಂತರನ್ನಾಗಿ ನಿರ್ಣಯಿಸುವುದಕ್ಕೋಸ್ಕರ ಆತನು ಮರಣಕ್ಕೆ ಒಪ್ಪಿಸಲ್ಪಟ್ಟನು. ಈಗ ಇಲ್ಲಿ ವಾಕ್ಯ ಭಾಗದಲ್ಲಿ ಈ ಸ್ತ್ರೀಯನ್ನು ನೀತಿವಂತಿಕೆಯಾಗಿ, ರಕ್ಷಣೆಗಾಗಿ ಆಕೆಯನ್ನು ಸಮಾಧಾನ ಕಲಿಸಬೇಕಾದ್ರೆ ಆ ಶಿಕ್ಷೆ ಯಾರು ಒಪ್ಪಿಕೊಂಡ್ರು? ಕರ್ತನಾಗಿರುವಂತ ಯೇಸು ಕ್ರಿಸ್ತನ. ಅನೇಕ ವಚನ ಆಧಾರವಿದೆ. ನಮಗೋಸ್ಕರ, ನಮ್ಮ ಪಾಪಕ್ಕೋಸ್ಕರ, ನಮ್ಮೆಲ್ಲರಿಗೋಸ್ಕರ ಆತನಲ್ಲಿ ಯಾವ ತಪ್ಪಿಲ್ಲ, ಆತನಲ್ಲಿ ಯಾವ ದೋಷವಿಲ್ಲ, ಯಾವ ಅನ್ಯಾಯವಿಲ್ಲ. ಆದ್ರೂ ಕೂಡ ನಮಗೋಸ್ಕರ, ನಮ್ಮ ನಿಮಿತ್ತವಾಗಿ, ನಮ್ಮ ಸ್ಥಾನದಲ್ಲಿ ನಮಗೆ ಬದಲಾಗಿ ಆತನ ಶಿಕ್ಷೆಯನ್ನು ಅನುಭವಿಸಿ ಆ ವಾಕ್ಯವನ್ನು, ಆ ಧರ್ಮಶಾಸ್ತ್ರದ ವಾಕ್ಯವನ್ನು ಆತ ನೆರವೇರಿಸಿ ಆ ಕ್ರಯವನ್ನು ಕೊಟ್ಟು ಇವತ್ತು ನಮ್ಮನ್ನು ಬಿಡುಗಡೆ ಮಾಡಿದ್ದಾನೆ, ನಮ್ಮನ್ನು ರಕ್ಷಿಸಿದ್ದಾನೆ. ಅದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸೋಣ.
ಅನೇಕ ವಚನ ಭಾಗದಿದೆ, ನಾನು ಅಲ್ಲಿಗೆ ಹೋಗ್ತಾ ಇಲ್ಲ. ಅದಕ್ಕಾಗಿ 3 ವಿಷಯ ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಳ್ಳಿ. ಯೇಸು ಕ್ರಿಸ್ತನ ದೈವತ್ವದಲ್ಲಿ ಆತನ ಆತ್ಮೀಯ ತೀವ್ರತೆ ಉಳ್ಳವನಾಗಿದ್ದಾನೆ ಮತ್ತು ಪಾಪವಿಲ್ಲದಂತ ಪರಿಶುದ್ಧನಾಗಿದ್ದಾನೆ. ಶಿಕ್ಷಿಸಲಿಕ್ಕೂ ಶಕ್ತಿವಂತನು, ಕ್ಷಮಿಸ್ಲಿಕ್ಕೂ ಕೃಪಾಮಯನು ಮತ್ತು ರಕ್ಷಿಸ್ಲಿಕ್ಕೂ ಕೂಡ ಸಮರ್ಥನಾದ ದೇವರು ಆತನೊಬ್ಬನೇ. ಯಾವ ರೀತಿಯಾಗಿ ರಕ್ಷಿಸಿದ್ದನಂದ್ರೆ ಶಿಕ್ಷೆ ತಾನು ಅನುಭವಿಸಿ ಸಮಾಧಾನವನ್ನು ನಮಗೆ ಕೊಟ್ಟು ನಮ್ಮನ್ನು ರಕ್ಷಿಸಿದ್ದಾನೆ. ಅದಕ್ಕಾಗಿ ಪ್ರಿಯರೇ, ನಾನು ಇಲ್ಲಿ ಮುಗಿಸ್ತೇನೆ. ಮಿಕ್ಕಿರುವಂತ ವಿಷಯಗಳನ್ನು ಕರ್ತನ ಚಿತ್ತವಾದ್ರೆ ನಾವು ಮುಂದಿನ ದಿನಗಳಲ್ಲಿ ನಾವು ಆಲೋಚನೆ ಮಾಡ್ತೇವೆ. ಯೇಸು ಕ್ರಿಸ್ತನು ಕೊಟ್ಟಂತಹ ವಿಮೋಚನೆ, ಯೇಸು ಕ್ರಿಸ್ತನು ಕೊಟ್ಟಂತಹ ರಕ್ಷಣೆಯನ್ನು ನಾವು ಅನುಭವಿಸ್ತಾ ಇದ್ದೇವೆ. ಅದಕ್ಕಾಗಿ ಆತ್ಮ ಸಂಬಂಧಿಗಳಾಗಿ ಭೂಲೋಕದಲ್ಲಿ ಜೀವಿಸುತ್ತಾ ಆತ್ಮೀಯ ವಿಷಯಗಳಲ್ಲಿ ತೀವ್ರತೆ ಉಳ್ಳವರಾಗಿ ನಾವು ಮುಂದೆ ಹೋಗೋಣ. ದೇವರ ಚಿತ್ತವನ್ನು ನೆರವೇರಿಸೋಣ, ದೇವರ ನಾಮವನ್ನು ಮಹಿಮೆ ಪಡಿಸೋಣ. ಆ ರೀತಿಯಾಗಿ ಜೀವಿಸಲಿಕ್ಕೆ ದೇವರು ನಮ್ಮೆಲ್ಲರಿಗೂ ಸಹಾಯ ಮಾಡಲಿ. ದೇವರು ಕೊಟ್ಟಂತ ಮಾತುಗಳು ಮುಗಿಸುತ್ತಾ ಇದ್ದೇನೆ. ನಿಮ್ಮೆಲ್ಲರಿಗೂ ಧನ್ಯವಾದ.